ಇದ್ರ ಬಗ್ಗೆ ಇನ್ನೇನ್ ಹೇಳಕ್ ಸಾಧ್ಯ. ಇನ್ನೂ ಏನು ಕೋರ್ಟಲ್ಲಿ ಏನು ಡಿಸೈಡ್ ಆಗಿಲ್ಲ. ಸೊ ಯಾರಿಗೂ ಏನು ಕನ್ಫರ್ಮ್ ಆಗಿ ಏನು ಗೊತ್ತಿಲ್ಲದೆ ಒಬ್ರ ಬಗ್ಗೆ ಮಾತಾಡೋದು ನಮ್ಗೆ ತಪ್ಪಾಗ್ಬಿಡುತ್ತೆ. ಬಟ್ ಸಾಯೋದೇ ಒಂದು ಶಿಕ್ಷೆ ಅಲ್ಲ ಅಂತ ಅನ್ಕೊಳ್ತೀನಿ. ಅದೊಂದು ತುಂಬಾ ದೊಡ್ಡ ತಪ್ಪು ಅಂತ ಅನ್ಸುತ್ತೆ. ನಾನು ಏನೋ ಕೆಫೆಗೆ ಹೋಗಿದ್ದೀನಿ, ನಾನು ಊಟ ಮಾಡ್ತಿದ್ದೀನಿ, ನಾನು ತಿಂಡಿ ತಿಂತಿದ್ದೀನಿ, ನನಗೆ ಅಂದ್ರೆ ಏನೋ ಆತರ ಶೋ ಆಫ್ ಮಾಡಕ್ ನನ್ಗೆ ಇಷ್ಟ ಇಲ್ಲ. ಪ್ರಾಬ್ಲಿ ಅದೇ ಒಂದು ವಿಷಯಕ್ಕೆ ಅನ್ಸುತ್ತೆ ನನ್ಗೆ ಮೂವಿ ಯಾವ್ದು ನನ್ಗೆ ಇದುವರೆಗೂ ನನ್ಗೆ ಒಪ್ಕೊಳಕ್ಕೂ ಆಗಿಲ್ಲ. ಏನಾದ್ರು ಪ್ರಾಬ್ಲಮ್ಸ್ ಆಗತ್ತೆ, ಇಲ್ಲ ಸ್ಟೋರೀಸ್ ಅಲ್ಲಿ ಏನಾದ್ರು ಈ ತರ ಸೀನ್ಸ್ ಗಳಿದ್ರೆ ಬೇಡ ಮಾಡಲ್ಲ. ಪ್ರಾಬ್ಲಿ ಡಿಪೆಂಡ್ಸ್ ಆನ್ ಪೇಮೆಂಟ್. ಇಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿ ಪೇಮೆಂಟ್ ಜಾಸ್ತಿನೇ ಇರುತ್ತೆ. ಇವಾಗ ಎಂಡ್ ಆಫ್ ದಿ ಡೇ ನಾವೆಲ್ಲರೂ ಕಷ್ಟಪಡೋದೆ ಪೇಮೆಂಟಿಗೋಸ್ಕರ. ಸೊ ಇಲ್ಲಿ ಒಂದಿದ್ರೆ ಅಲ್ಲಿ ಡಬಲ್ ಇರುತ್ತೆ ಪೇಮೆಂಟು, ಟ್ರೀಟ್ಮೆಂಟು. ಸೊ ಅದೆಲ್ಲ ಆ್ಯಂಡ್ ನಾ ಹೇಳಿದ್ನಲ್ಲ, ಡಬ್ಬಿಂಗ್ ಮಾಡ್ತಾರೆ, ಲಿಪ್ ಮೂಮೆಂಟ್ ಒಂದು ಕೊಟ್ರೆ ಆಯಿತು. ತೀರಾ 100% ನಿಮಗೆ ಲ್ಯಾಂಗ್ವೇಜ್ ಬರಬೇಕು ಅನ್ನೋದೇನಿಲ್ಲ. ಜಸ್ಟ್ ಆ ಕಾನ್ಸೆಪ್ಟ್ನ ಅರ್ಥ ಮಾಡಿಬಿಟ್ಟು ನಿಮ್ದು ಎಕ್ಸ್ಪ್ರೆಷನ್ ಒಂದು ಕೊಟ್ಟರೆ ಸಾಕು. ಹಾಯ್ ಎಲ್ರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ತಸ್ಮಿಯಾ ಬೇಗಂ. ನಮ್ಮ ಜೊತೆ ಇವತ್ತು ಒಬ್ರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಸೊ ಇವರು ಒಂಥರ ಅಪರೂಪದ ವ್ಯಕ್ತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರ ಒಂದು ಜರ್ನಿ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫಿಂದ ಶುರುವಾಗುತ್ತೆ. ಅದಾದ ನಂತರ ಸೀರಿಯಲ್, ಅದು ಕನ್ನಡ ಸೀರಿಯಲ್. ಅದಾದ ಮೇಲೆ ಬಿಗ್ ಬಾಸ್ OTT. ಅದಾದ್ಮೇಲೆ ಕನ್ನಡದಲ್ಲಿ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ, ಅಂದ್ರೆ ಕಿರುತೆರೆಯಲ್ಲಿ ಇವರು ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳಿದ್ದು ಅಪರೂಪದ ವ್ಯಕ್ತಿ ಅಂತ. ಸೊ ಬ್ಯೂಟಿಫುಲ್ ಸ್ಫೂರ್ತಿ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಹಾಯ್ ಸ್ಫೂರ್ತಿ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್ ವೆಲ್ಕಮ್ ನಿಮಗೆ. ನೀವು ಹೇಗಿದ್ದೀರಾ? ಓಕೆ. ಸೊ ನಾನು ಫಸ್ಟ್ ಕೇಳೋ ಪ್ರಶ್ನೆ ಏನಂದ್ರೆ, ಇವಾಗ ನೀವು ಸ್ಟಾರ್ಟಿಂಗ್ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಮಾಡ್ತೀರಾ. ಸೊ ಅದು ಓಕೆ, ಒಂದು ಆಕ್ಷನ್ ಅಂತಾನೆ ಹೇಳ್ಬೋದು. ತುಂಬಾ ಟಫ್ ಟಾಸ್ಕ್ಗಳಿರುತ್ತೆ. ಸೊ ನೀವು ಅದನ್ನ ಯಾವ ರೀತಿ ಒಪ್ಕೊಂಡ್ರಿ? ಓಕೆ, ಆ ಒಂದು ಡೇರಿಂಗ್ ಬೇಕಾಗುತ್ತೆ ಅಲ್ಲಿಗೆ ಬರ್ಬೇಕಾದ್ರೆ. ನಾರ್ಮಲ್ ಹುಡುಗಿರು ಅದಕ್ಕೆ ಒಪ್ಕೊಳ್ಳಲ್ಲ. ಸೊ ನಾನು ಮಾಡ್ತೀನಿ, ಅದು ಕಾಲೇಜ್ ಡೇಸ್ ಅಲ್ಲಿ. ಸೊ ನಾನು ಮಾಡ್ತೀನಿ, ಆಡಿಷನ್ಗೆ ಹೋಗ್ತೀನಿ ಅಂತ ನಿಮ್ಗೆ ಹೆಂಗೆ, ಯಾರು ಧೈರ್ಯ ಕೊಟ್ರು ಅಂಡ್ ಮನೇಲಿ ಯಾವ ರೀತಿ ಸಪೋರ್ಟ್ ಮಾಡಿದ್ರು? ಆಕ್ಚುಲಿ ನಾನು ಚಿಕ್ಕವಳಿರ್ಬೇಕಾದ್ರೆ ಫಸ್ಟ್ ಸೀಸನ್ ಬಂದಾಗ ಸೊ ನಮ್ಮ ಅಪ್ಪ ಕೂರ್ಸ್ಕೊಂಡು ಹೇಳ್ತಿದ್ದೆ, ಈ ಚೆನ್ನಾಗಿದೆ ಅಲ್ವಾ, ಅದೊಂದು ರಿಯಾಲಿಟಿ ಶೋ, ಅದೊಂಥರ ಏನಂತಾರೆ ಡ್ರೀಮ್ ಕಮ್ಸ್ ಟ್ರೂ ತರ ಆಯ್ತು. ಅಂಡ್ ಆಡಿಷನ್ ಹಿಂಗೆ ಸುಮ್ಮನೆ ಕೊಟ್ಟಿರೋದಷ್ಟೇ, ಅನ್ಎಕ್ಸ್ಪೆಕ್ಟೆಡ್. ನಾನು ಎಲ್ಲೋ ಮಂಗ್ಳೂರಲ್ಲಿ ಹೋಗ್ತಾ ಇದ್ದೆ, ಸುಮ್ಮನೆ ನಮ್ಮ ಆಂಟಿ ಮನೆಗೆ ಬಂದಿದ್ದೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್. ಬಟ್ ಏನ್ ಅಂತದೆಲ್ಲ ಇಷ್ಟೊಂದು ಟಫ್ ಟಾಸ್ಕ್ ಅದ್ರ ಬಗ್ಗೆ ಎಲ್ಲ ಐಡಿಯಾ ಏನು ಇರ್ಲಿಲ್ಲ. ಬಟ್ ಯೂಶಲಿ ಅಗ್ರಿಮೆಂಟ್ ಆಗೋ ಟೈಮಲ್ಲೆಲ್ಲ ಪೇರೆಂಟ್ಸಿಗೆ ಕ್ಯಾಲ್ಫೈ ಮಾಡ್ತಾರೆ. ಅಂದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಇಲ್ಲ ಮತ್ತೊಂದು ಇನ್ನೊಂದಾದ್ರೆ ನಾವು ಹೊಣೆ ಅಲ್ಲ ಅಂದ್ಬಿಟ್ಟೆ ಅಗ್ರಿಮೆಂಟ್ ಮಾಡಿಸ್ಕೊಡೋದು. ಬಟ್ ನಮ್ಮನೇಲೂ ಓಕೆ ಫೈನ್, ಶಿಲ್ ಡೂ ಇಟ್. ಅಂಡ್ ದಟ್ ಇಸ್ ಮೈ ಫಸ್ಟ್ ಟೆಲಿವಿಷನ್ ಶೋ. ಸೊ ಅದು ನನಗೆ ಮಿಸ್ ಮಾಡ್ಕೊಳಕ್ ಇಷ್ಟ ಇರಲಿಲ್ಲ. ಸೊ ಅದಕ್ಕೋಸ್ಕರ ನೀವು ಆಡಿಷನ್ ಅಟೆಂಡ್ ಮಾಡಿದ್ರಿ. ಬಟ್ ಅದಕ್ಕಿಂತ ಮುಂಚೆ ಲೈಕ್ ನಿಮ್ಮ ಕಾಲೇಜ್ ಡೇಸ್ ಯಾವ ರೀತಿ ಇತ್ತು? ಕಾಲೇಜ್ ಡೇಸ್ ಅಂದ್ರೆ ಆಸ್ ಯೂಶುವಲ್. ಅಂದ್ರೆ ಅಲ್ಲಿ ಏನಾದ್ರು ಆ ತರ ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡಿ? ನಾನು ಚಿಕ್ಕಲಿಂದನೂ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಸ್ವಲ್ಪ ಚೆನ್ನಾಗಿದ್ದೆ. ಡ್ಯಾನ್ಸ್ ಆಗ್ಲಿ, ಸಾಂಗ್ ಎಲ್ಲ ಹೇಳ್ತಿರ್ಲಿಲ್ಲ, ಬಟ್ ಡ್ಯಾನ್ಸ್, ಸ್ಪೋರ್ಟ್ಸ್ ಅದೆಲ್ಲ ನಂಗೆ ತುಂಬಾನೇ ಇಷ್ಟ ಆಯ್ತು. ಸೊ ಹಂಗಾಗಿ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಬಂದಾಗ ನನ್ಗೆ ಏನು ಅಂದ್ರೆ ಡಿಫ್ರೆನ್ಸ್ ಏನು ಅನಿಸ್ಲಿಲ್ಲ. ಯಾಕಂದ್ರೆ ಸ್ಪೋರ್ಟ್ಸ್ ಅಲ್ಲೆಲ್ಲ ಸ್ವಲ್ಪ ಚೆನ್ನಾಗಿದ್ದೆ ನಾನು. ಐ ಕ್ಯಾನ್ ಡೂ ಇಟ್ ಅಂತಾನೆ ನನಗೆ ಅನ್ಸಿದ್ದು. ಅಂದ್ರೆ ಚಿಕ್ಕ ವಯಸ್ಸಿಂದ ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾನೆ ಬಂದಿದ್ರು? ಅಂದ್ರೆ ಯಾವ್ದಕ್ಕೂ ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಓಕೆ. ಅದಾದ್ಮೇಲೆ ನೀವು ಸೀತಾವಲ್ಲಭ ಸೀರಿಯಲ್ ಮಾಡ್ತೀರಾ. ಸೊ ಆಡಿಷನ್ ಮೂಲಕ ಸೆಲೆಕ್ಟ್ ಆಗ್ತೀರಾ ಅಂಡ್ ಕಾಲ್ ಬಂದಿತ್ತು ಅಂತ ಹೇಳಿದ್ರಿ. ಸೊ ಅದು ರೆಕಗ್ನೈಸ್ ಆಗಿದ್ದು ನಿಮ್ಗೆ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್. ಸೊ ಅದಾದ್ಮೇಲೆ ಬಿಗ್ ಬಾಸ್ OTT. ಸೊ ಅದಾದ್ಮೇಲೆ ಹೊರಗಡೆ ಬಂದ್ಮೇಲೆ ಜನರು ಯಾವ ರೀತಿ ಗುರುತಿಸ್ತಾರೆ ನಿಮ್ಮನ್ನ? ಯೂಶಲಿ ಇವಾಗ ಸ್ವಲ್ಪ ಜಾಸ್ತಿ ಸೀತಾವಲ್ಲಭ ಅಂತಾನು ಗುರುತಿಸ್ತಾರೆ, ಇಲ್ಲ OTT ಅಂತಾನು ಇದು ಮಾಡ್ತಾರೆ. ಅಂಡ್ ಯಾ, ಜನಗಳಿಗೆ ಒಂದು ಯಾವಾಗ ಲೈನ್ ಲೈಟ್ ಅಲ್ಲಿ ಇರ್ತೀವೋ ಅವಾಗ ಮಾತ್ರ ನೆನಪಿರ್ತೀವಿ. ಅಂಡ್ ಇವಾಗ ಆಲ್ಮೋಸ್ಟ್ ನಾನು ಯಾವ್ದು ಕನ್ನಡದಲ್ಲಿ ಯಾವ್ದು ಪ್ರಾಜೆಕ್ಟ್ ಮಾಡ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಕೇಳ್ಬೇಕು. ತೆಲುಗಲ್ಲಿ ಮಾಡ್ತಾ ಇದ್ದೀನಿ. ಓಕೆ. ಅಂದ್ರೆ ಈ ಹಿಂದೆ ನಿಮ್ದೊಂದು ಇಂಟರ್ವ್ಯೂ ನಾನು ನೋಡಿದ್ದೆ. ಸೊ ಅದ್ರಲ್ಲಿ ನೀವೇನ್ ಹೇಳ್ತೀರಾ ಅಂದ್ರೆ, ಫ್ರೇಮ್ ಅಲ್ಲಿ ಕಾಣಿಸ್ಕೊಳ್ತಾ ಇರ್ಬೇಕು, ಯಾರೇ ಆಗ್ಲಿ ಫ್ರೇಮ್ ಅಲ್ಲಿ ಕಾಣಿಸ್ಕೊಂಡಾಗ ಮಾತ್ರ ಅವ್ರಿಗೆ ಆಫರ್ಗಳು ಬರೋದ್ ಸಾಧ್ಯ ಅಂತ. ಬಟ್ ನೀವು ಇವಾಗ ಕನ್ನಡದಲ್ಲಿ ಮಾಡ್ತಾ ಇಲ್ಲ ಅಂದ್ರೆ ಏನರ್ಥ? ಕನ್ನಡದಿಂದ ದೂರ ಉಳಿಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ಏನು? ಇಲ್ಲ ಇಲ್ಲ, ಖಂಡಿತವಾಗ್ಲೂ ಹಂಗೇನಿಲ್ಲ. ಸೊ ನನ್ಗೆ ಒಂದೊಳ್ಳೆ ಆಫರ್ ನಾನು ನೋಡ್ತಾ ಇದ್ದೀನಿ. ಓಕೆ. ಬಟ್ ನನ್ಗೆ ಏನಾಗಿದೆ ಅಂದ್ರೆ ಸ್ಕೆಡ್ಯೂಲ್ ಕಂಪ್ಲೀಟ್ ತೆಲುಗು ಅಲ್ಲೇ ಬಿಸಿ ಆಗ್ಬಿಟ್ಟಿದ್ದೀನಿ. 2 ಪ್ರಾಜೆಕ್ಟ್ ಒಪ್ಕೊಂಡ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ನನ್ಗೆ ಇಲ್ಲಿ ಅಂದ್ರೆ ಅಷ್ಟೊಂದು ಟೈಮ್ ಇದು ಮಾಡಕ್ ಅಂದ್ರೆ ಸ್ಕೆಡ್ಯೂಲ್ ನ ಮ್ಯಾಚ್ ಮಾಡಕ್ ಆಗ್ತಿಲ್ಲ ಅಂತ ಅಷ್ಟೇ, ಇನ್ನೇನು ಅಲ್ಲ. ಅಂದ್ರೆ ಆಫರ್ಗಳು ಬರ್ತಾ ಇದೆಯಾ ಕನ್ನಡ? ಆಫರ್ಗಳು ಬರ್ತಾ ಇದೆ. ಬಿಕಾಸ್ ಏನಕ್ಕಂದ್ರೆ
ಅಂದ್ರೆ ನೀವು ಅವಕಾಶ ಬಂದ್ರೆ ಒಪ್ಕೊಳ್ತೀರಾ ಅಥವಾ ಇಲ್ಲ ನಾನು ಇದು ಮಾಡಬೇಕು ಅಂತಾನೆ ಮಾಡ್ತಾ ಇದ್ದೀರಾ? ಸೀರಿಯಲ್ಗಳು ಇರ್ಬೋದು. ಇಲ್ಲ, ನನಗೆ ಅಂದ್ರೆ ನಾನು ಏನದು OTT ಇಂದ ಬಿಗ್ ಬಾಸ್ OTT ಇಂದ ಬಂದು ಒಂದು 6 month ಗ್ಯಾಪ್ ಆಯ್ತು ನನಗೆ. ಅಂದ್ರೆ ಆಫರ್ಸ್ ಗಳು ಬರ್ತಾ ಇತ್ತು, ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಇನ್ನೂ ಹೈನೇ ಇತ್ತು. ಸೊ ಆ ಎಕ್ಸ್ಪೆಕ್ಟೇಷನ್ ಅಂದ್ರೆ ಇನ್ ದ ಸೆನ್ಸ್ ಯಾವ್ದೋ ಒಂದು ರೋಲ್ ಬರ್ತಿದೆ ಅದಕ್ಕಿಂತ ಇನ್ನೂ ಚೆನ್ನಾಗಿರೋದು ಮಾಡ್ಬೇಕು ಅನ್ನೋದೊಂದು ನನಗೆ ಎಕ್ಸ್ಪೆಕ್ಟೇಷನ್ ಇತ್ತ. ಸೊ ಹಾಗಾಗಿ ಒಂದು 6 month ಗ್ಯಾಪ್ ಆದ್ಮೇಲೆ ನನಗೆ ನೆಕ್ಸ್ಟ್ ನಂಗೆ ಆಫರ್ ಬಂದಿದೆ ತೆಲುಗು ಇಂದ. ಓಕೆ ಜರ್ನಿ ಅಲ್ಲೇ ಕಂಟಿನ್ಯೂ ಆಯ್ತು. ಅಂದ್ರೆ ಯೂಶಲಿ ನಾನು ಹೈದರಾಬಾದಲ್ಲೇ ಇರ್ತೀನಿ ಬ್ಯಾಂಗ್ಳೂರ್ಗಿಂತ. ಸ್ಕಿಲ್ ಮ್ಯಾಚ್ ಆಗಲ್ಲ, ಬಿಟ್ ಮಾಡ್ತಾ ಇಲ್ಲ. ಆದಷ್ಟು ಬೇಗ ಕನ್ನಡದಲ್ಲಿ ಕಮ್ ಬ್ಯಾಕ್ ಆಗ್ಬೇಕು ಅನ್ನೋದೊಂದು ಆಸೆ ಇದೆ. ಓಕೆ, ಕನ್ನಡದಲ್ಲಿ ಓಕೆ. ಬಟ್ ಏನ್ ಪಾತ್ರ, ಲೈಕ್ ಸೀರಿಯಲ್ ಅಥವಾ ಮೂವಿನ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅದೇ ಆಫರ್ಸ್ ಮೂವೀಸ್ ಅಂದ್ರೆ ನಂಗೆ ತುಂಬಾನೇ ಇಷ್ಟ, ಹಂಗೇನಿಲ್ಲ. ಬಟ್ ಮೂವಿಗಿಂತ ನಾನು ಯೂಶಲಿ ಸೀರಿಯಲ್ಸ್ ಮೇಲೆ ನಾನು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಿದ್ದೀನಿ ಅನ್ಸುತ್ತೆ. ಅಂದ್ರೆ ಈ ಹಿಂದೆ ಅಂದ್ರೆ 6 ತಿಂಗಳ ಮುಂಚೆ ನಾನು ಇಂಟರ್ವ್ಯೂ ಅಲ್ಲಿ ನೋಡಿದ್ದೆ. ಸೊ ನೀವು ಕನ್ನಡದಲ್ಲಿ ಸಿನಿಮಾ ಹೀರೋಯಿನ್ಗಳಿಗೆ ಕೊರತೆ ಇದೆ ಅಂತ ಹೇಳಿದ್ರಿ, ಅಂಡ್ ನಾನ್ ಆ ಪ್ಲೇಸ್ ನ ಫಿಲ್ ಮಾಡಬೇಕು ಅಂತ ಹೇಳಿದ್ರಿ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ಗೆ ಹೆಂಗ್ ಅನಿಸ್ತು ಕನ್ನಡದಲ್ಲಿ ಒಂದು ನಟಿಯರಿಗೆ ಕೊರತೆ ಇದೆ? ಎಲ್ಲ ಬೇರೆ ಭಾಷೆಗೆ ಹೋಗ್ತಾ ಇದ್ದಾರೆ. ಓಕೆ, ಯೂಶಲಿ ಕನ್ನಡದಲ್ಲಿ ಲಾಂಚ್ ಆಗ್ತಾರೆ, ಹಿಟ್ ಆಗ್ತಾರೆ, ಮತ್ತೆ ಬೇರೆ ಭಾಷೆಗೆ ಹೋಗ್ತಾ ಇದ್ದಾರೆ. ಓಕೆ, ಸೊ ಯಾರಾದ್ರೂ ಕಂಪ್ಲೀಟ್ ಕನ್ನಡದಲ್ಲೇ ಕಾನ್ಸ್ಟೆಂಟ್ ಆಗಿ, ಈಗ ಎಷ್ಟೊಂದ್ ಜನ ಇದ್ದಾರೆ, ರಮ್ಯಾ ಮ್ಯಾಮ್ ಆಗ್ಲಿ, ರಕ್ಷಾ ಮ್ಯಾಮ್ ಆಗ್ಲಿ, ಅವ್ರು ಬೇರೆ ಭಾಷೆಯಲ್ಲಿ ಆಕ್ಟ್ ಮಾಡಿದ್ದಾರೆ, ಇಲ್ಲ ಅಂತ ಬಟ್ ವೆರಿ ಲಿಮಿಟೆಡ್. ಹೌದು. ಸೊ ಕಂಪ್ಲೀಟ್ ಆಗಿ ಮಾಡಿದ್ದು ಅವ್ರು ಕನ್ನಡದಲ್ಲಿ. ಸೊ ಆ ತರ ಇವಾಗ ಯಾರು ಇಲ್ಲ ಅಂತ ನನ್ಗೆ ಅನ್ಸ್ತಾ ಇದೆ. ಓಕೆ, ಇಫ್ ಇನ್ ಕೇಸ್ ನಿಮ್ಗೆ ಒಂದು ಚಾನ್ಸ್ ಸಿಕ್ತು ಅಂದ್ರೆ, ಸೊ ಫಸ್ಟ್ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂಡ್ ಯಾವ ರೀತಿ ಪ್ರಿಪರೇಷನ್ ಆಗ್ತೀರಾ? ಪ್ರಿಪರೇಷನ್ ಅಂದ್ರೆ ಅದಕ್ಕೆ ಏನ್ ಬೇಕೋ ಐ ಡೂ ಇಟ್ ಫಾರ್ ದಟ್. ಹಾರ್ಡ್ ವರ್ಕ್ ಮಾಡ್ಲೇಬೇಕು. ಈಗ ಪ್ರತಿಯೊಂದು ಯಾರಿಗೆ ಆಗ್ಲಿ ಸುಮ್ಮನೆ ಫೇಮ್ ಸಿಗಲ್ಲ. ಈಗ ಎಲ್ಲರಿಗೂ ಅಷ್ಟೇ ಒಂದ್ ಚಾನ್ಸ್ ಅದೊಂಥರ ದೇವ್ರು ಕೊಡ್ತಾರೆ, ಬಟ್ ಅದ್ರಲ್ಲಿ ಹಾರ್ಡ್ ವರ್ಕ್ ಬೇಕೇ ಬೇಕು. ಇವಾಗ ಆಕ್ಟಿಂಗ್ ಆಗ್ಲಿ, ಡ್ಯಾನ್ಸ್ ಆಗ್ಲಿ, ಪ್ರತಿಯೊಂದು ಅವ್ರ ಟ್ಯಾಲೆಂಟ್ ಮೇಲೆ ಫಸ್ಟ್ ಅಪಿಯರೆನ್ಸ್ ಆಗೋದು ಲುಕ್ಕು ಅಷ್ಟೇ. ಅದಾದ್ಮೇಲೆ ಟ್ಯಾಲೆಂಟೇ ವರ್ಕೌಟ್ ಆಗೋದು ಇಂಡಸ್ಟ್ರಿಯಲ್ಲಿ. ಸೊ ಏನೇನ್ ಅಂದ್ರೆ ಆ ರೋಲಿಗೆ ಏನೇನ್ ಬೇಕು, ಆ ಫಿಲ್ಮಿಗೆ ಏನೇನ್ ಬೇಕೋ ಐ ಡೂ ಇಟ್. ಓಕೆ, ಸೊ ನಾನು ಸ್ಟಾರ್ಟಿಂಗ್ ಹೇಳೋದಾದ್ರೆ, ಇವಾಗ ಯಾವುದೇ ಒಂದು ಕೆಲಸ ಇರಲಿ, ಸೊ ತುಂಬ ಜನ ಇರ್ಬೋದು ಹುಡುಗಿರು, ಸೊ ಊರು ಬಿಟ್ಟು ಊರಿಗೆ ಬಂದು ಕಷ್ಟಪಟ್ಬಿಟ್ಟು ಆ ಒಂದು ಏನು ಪಾತ್ರ ಇರ್ಬೋದು ಅದನ್ನು ಗಿಟ್ಟಿಸ್ಕೋತಾರೆ. ಸೊ ಆ ವಿಚಾರದಲ್ಲಿ ಸ್ಫೂರ್ತಿಯವರು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಬಿಕಾಸ್ ಕಾಲೇಜ್ ಆದಮೇಲೆ ಡೈರೆಕ್ಟ್ ಅವರಿಗೆ ಆಡಿಷನಲ್ಲಿ ಇದಾಗಿ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ಗೆ ಬಂದ್ರಿ. ಸೊ ಒಂದಾದ್ಮೇಲೆ ಒಂದು ಆಫರ್ ಸಿಕ್ತು. ಸೊ ಈ ವಿಚಾರದಲ್ಲಿ ನಾವು ಅಂದ್ಕೋತೀವಿ ಲಕ್ಕಿ ಅಂತ. ಸೊ ನಿಮಗೆ ಹೆಂಗೆ ಅನಿಸ್ತಿದೆ? ಕೋರ್ಸ್ ಲಕ್ಕಿನೇ, ಯಾಕಂದ್ರೆ ತುಂಬಾ ಜನ ಕಷ್ಟಪಟ್ಟಿದ್ದಾರೆ ಒಂದು ಆಫರಿಗೋಸ್ಕರ. ಅದು ಏನಂದ್ರೆ ಕ್ಲಾಸಸ್ಗೆಲ್ಲ ಹೋಗ್ಬಿಟ್ಟು ಆಕ್ಟಿಂಗ್ ಕ್ಲಾಸಸ್ ಕೂಡ ಹೋದ್ರೂ ಅವ್ರಿಗೆ ಆಫರ್ಸ್ಗಳು ಸಿಗಲ್ಲ. ಬಟ್ ನಂಗೆ ಎಲ್ಲೋ ಇರೋ ಹುಡುಗಿ ಯಾವ್ದೋ ಒಂದು ಶೋ ಮಾಡಿ, ಅಂದ್ರೆ ಈಗ ಆಕ್ಟಿಂಗ್ ಅಂತ ಕಲ್ತಿದೆ ನಾನು ಸೀರಿಯಲ್ ಬಂದ್ಮೇಲೆ, ಅದೇ ಒಂದು ನನಗೆ ಆಕ್ಟಿಂಗ್ ಕ್ಲಾಸ್ ಅಲ್ಲ ಅವಾಗ. ಅಂದ್ರೆ ಇದಕ್ಕಿಂತ ಮುಂಚೆ ಇಂಟ್ರೆಸ್ಟ್ ಇರ್ಲಿಲ್ಲ ಆಕ್ಟಿಂಗ್ ಅಲ್ಲಿ? ಏನ್ ಆತರ ಏನ್ ಇಂಟ್ರೆಸ್ಟ್ ಏನ್ ಇರ್ಲಿಲ್ಲ. ಬಟ್ ಆಕ್ಟಿಂಗ್ ಅಂತ ಕಲ್ತಿದೆ ನಾನು ಸೀತಾವಲ್ಲಭ ಸೀರಿಯಲ್, ಫಸ್ಟ್ ಸೀರಿಯಲ್ ಮಾಡ್ತಾ ಇದ್ದ. ಅಲ್ಲಿ ಏನ್ ಹೇಳ್ಕೊಡ್ತಾರೆ, ಹೆಂಗ್ ಕ್ಯಾಮ್ರಾ ಫೇಸ್ ಮಾಡ್ಬೇಕು, ಸೊ ಕ್ಲೋಸ್ ಅಪ್ ಶಾಟ್ಸ್ ಅದೆಲ್ಲ ಗೊತ್ತಾಗಿರೋದೇ ನನ್ಗೆ ಸೀತಾವಲ್ಲಭ. ಅಂದ್ರೆ ನೀವು ಸೀರಿಯಲ್ ಮಾಡ್ತಿರಲ್ವಾ, ಸೊ ಸ್ಟಾರ್ಟಿಂಗು ಸೀತಾವಲ್ಲಭ ಸೀರಿಯಲ್ ಅಂತ ಹೇಳ್ತೀರಿ. ಸೊ ಆಕ್ಟಿಂಗ್ ಅಂತ ಬಂದಾಗ ಮನೆಗೆ ಹೋಗಿ ಪ್ರಿಪರೇಷನ್ ಮಾಡ್ತಾ ಇದ್ರಾ ಅಥವಾ ಸೆಟ್ಟಲ್ಲಿ ನೀವು ಕಲಿತಾ ಇದ್ರಾ ಅಥವಾ ಹೇಗೆ? ಇಲ್ಲ, ಮನೆಗೆ ಹೋಗ್ಬಿಟ್ಟು ಪ್ರಿಪರೇಷನ್ ಏನಿರಲಿಲ್ಲ. ಬಟ್ ಏನಾದ್ರು ಮೂವೀಸ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಓಕೆ, ಅಂದ್ರೆ ಹಿಂಗಿರುತ್ತೆ ರಿಯಾಕ್ಷನ್, ಹಿಂಗ್ ಮಾಡ್ತಾರೆ ಏನು ಅನ್ನೋದು. ಅಂದ್ರೆ ನಮ್ ಡೈರೆಕ್ಟರ್ ಕೂಡ ಸಜೆಸ್ಟ್ ಮಾಡ್ತಾ ಇದ್ರು. ಇನಿಷಿಯಲ್ ಡೇಸ್ ಅಲ್ಲಿ 0% ಏನು ಗೊತ್ತಿರ್ಲಿಲ್ಲ. ಅಂದ್ರೆ ಆಕ್ಟಿಂಗ್ ಅಂದ್ರೆ 0% ಏನು ಗೊತ್ತಿರಲಿಲ್ಲ. ಐ ಡೋಂಟ್ ನೋ ಎನಿಥಿಂಗ್. ಈಗ LKG ಮಕ್ಳು ಇರ್ತಾರೆ ನೋಡಿ, ಆ ತರ. ಏನ್ ಅಫ್ಕೋರ್ಸ್ ನಾವಿವಾಗ ಎಲ್ಲೋ ಒಂದು ರಿಯಾಲಿಟಿ ಶೋ ಅಂತ, ನಾನೊಂದು ಆಕ್ಷನ್ ಶೋ ಅಂತ ನೀವೇ ಹೇಳಿದ್ರಿ. ಸೊ ಅದರಿಂದ ಏನ್ ಆಕ್ಟಿಂಗ್ ಕಲಿಯಕ್ ಆಗಲ್ಲ ನಾವು. ಇಲ್ಲ. ಸೊ ಇಟ್ ವಾಸ್ ಲೈಕ್ ಒಂಥರ ಏನಾದ್ರು ಕಲ್ತಿದೀನಿ ಅಷ್ಟೇ. ಓಕೆ, ಅಂದ್ರೆ ಲಕ್ಕಿ ಅಂತಾನೆ ಒಪ್ಕೋತೀರಾ? ಅಫ್ಕೋರ್ಸ್ ಲಕ್ಕಿನೇ. ಯಾಕಂದ್ರೆ ಅದಾದ್ಮೇಲೆ ನನ್ನ ಜರ್ನಿ ಎಲ್ಲೂ ಸ್ಟಾಪ್ ಆಗಿಲ್ಲ. ಗ್ಯಾಪ್ಸ್ ಬಂದಿರ್ಬೋದೇ ಒಂದು 2 months 3 months 4 months. ಯಾಕಂದ್ರೆ ಒಂದ್ ಪ್ರಾಜೆಕ್ಟ್ ಇಂದ ಇನ್ನೊಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಕ್ಕೆ, ಇಲ್ಲಾಂದ್ರೆ ಒಂದು ಫ್ರೆಶ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಕ್ಕೆ ಇಟ್ ವಿಲ್ ಟೇಕ್ ಅ ಟೈಮ್. ಒಂದು 3 months 4 months ಆದ್ರೂ ತಗೊಳುತ್ತೆ. ಪ್ರೊಮೋ ಶೂಟ್, ಪೈಲಟ್, ಅದು ಇದು ಅನ್ಕೊಂಡು ಕರೆಕ್ಷನ್ಸ್, ಏನು ಎಡಿಟಿಂಗ್ ಅದೆಲ್ಲ ಟೈಮ್ ತಗೊಳುತ್ತೆ. ಸೊ ಆ ತರ ಗ್ಯಾಪ್ ಆಗಿದೆ ಹೊರತು ನನ್ಗೆ ಅಂದ್ರೆ ಕಂಪ್ಲೀಟ್ ಆಗಿ ನನ್ಗೆ ಅವಕಾಶನೇ ಸಿಕ್ಕಿಲ್ಲ, ಎಲ್ಲೂ ಅನ್ನೋದು ಆಗಿಲ್ಲ. ಓಕೆ, ಗಾಡ್ ವೈಸ್. ಅದೇ ಆಕ್ಚುಲಿ. ಸೊ ಇನ್ನೊಂದು ವಿಚಾರ ಹೇಳೋದಾದ್ರೆ, ಇಫ್ ಇನ್ ಕೇಸ್ ನಿಮ್ಗೆ ಒಂದು ಸಿನಿಮಾದಲ್ಲಿ ಆಫರ್ ಬಂತು ಅಂದಾಗ,
ಸೊ ಯಾವ ರೀತಿ ಅದನ್ನು ಚೂಸ್ ಮಾಡ್ತೀರಾ, ಯಾವ ರೀತಿ ಅದನ್ನು ಒಪ್ಕೋತೀರಾ? ಓಕೆ, ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ತು ಅಂತ ಒಪ್ಕೋತೀರಾ, ಅಥವಾ ಆ ಪ್ರಾಜೆಕ್ಟ್ ಏನಿದೆ ಅವ್ರದ್ದು ಸ್ಕ್ರಿಪ್ಟ್ ಏನಿದೆ ಅದನ್ನ ನೋಡ್ಬಿಟ್ಟು, ಕತೆ ನೋಡ್ಬಿಟ್ಟು ಒಪ್ಕೋತೀರಾ? ಇಲ್ಲ, ನಾನು ಕತೆ ನೋಡ್ಬಿಟ್ಟೆ, ನನಗೆ ಕೆಲವು ಆಫರ್ಸ್ಗಳೆಲ್ಲ ಬಂದಿದೆ, ಬಟ್ ಕತೆ ನೋಡ್ಬಿಟ್ಟೆ ನಾನು ಅಂದ್ರೆ ಕೆಲವು ಮಾಡಲ್ಲ ಅಂತಾನೆ ಹೇಳಿದ್ದೆ. ಕತೆ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಸಿನಿಮಾದಲ್ಲಿ ನನಗೆ ಹೆಂಗೆ ಬೇಕು ಅಂದ್ರೆ ಒಂದು ಏನಂತಾರೆ ಅಂದ್ರೆ ಹಾಟ್ ಆಗಿ ಅಂತ ಸೀನ್ಸ್ ಗಳೆಲ್ಲ ನನಗೆ ಮಾಡಕ್ ಇಷ್ಟ. ಬೋಲ್ಡ್ ಆಗಿರೋ ಸೀನ್ಸ್ ಗಳೆಲ್ಲ ಮಾಡಕ್ ಇಷ್ಟ ಅಲ್ಲ. ಟ್ರೆಡಿಷನಲ್ ಕ್ಯೂಟ್ ಆಗಿ, ಓಕೆ, ಪಕ್ಕದ ಮನೆ ಹುಡುಗಿ ತರ ಒಂದು ಟ್ರೆಡಿಷನಲ್ ಆಗಿ ತೋರಿಸ್ತಾರಲ್ಲ, ಸೊ ಆತರ ಮೂವೀಸ್ ನನಗೆ ಇಷ್ಟ. ಓಕೆ, ಆ ತರ ಪ್ರಾಬ್ಲಿ ಅದೇ ಒಂದು ವಿಷಯಕ್ಕೆ ಅನ್ಸುತ್ತೆ ನನಗೆ ಮೂವಿ ಯಾವ್ದು ನನಗೆ ಇದುವರೆಗೂ ನನಗೆ ಒಪ್ಕೊಳಕ್ಕೂ ಆಗಿಲ್ಲ. ಅಂದ್ರೆ ಏನಾದ್ರು ಪ್ರಾಬ್ಲಮ್ಸ್ ಆಗತ್ತೆ, ಇಲ್ಲ ಸ್ಟೋರೀಸ್ ಅಲ್ಲಿ ಏನಾದ್ರು ಈ ತರ ಸೀನ್ಸ್ ಗಳಿದ್ರೆ ಬೇಡ ಮಾಡಲ್ಲ. ಅಂದ್ರೆ ಇದ್ರವರೆಗೂ ನೋಡಿದಿರ, ಸಿಕ್ಕಿದೆ, ಬಂದಿದೆ ಸ್ಟೋರೀಸ್ ಕೂಡ ಹೇಳಿದ್ದಾರೆ. ಓಕೆ, ಕೆಲವು ಸೀನ್ಸ್ ಓಕೆ ಓಕೆ, ತುಂಬಾ ಆತರ ಬೀಯಿಂಗ್ ಆರ್ಟಿಸ್ಟ್ ಅದೆಲ್ಲ ಹೇಳ್ಬಾರ್ದು. ಆರ್ಟಿಸ್ಟ್ ಅಂದ್ಮೇಲೆ ಎಲ್ಲದೂ ಮಾಡಕ್ಕೆ ರೆಡಿ ಇರ್ಬೇಕು, ಅಂದ್ರೆ ದಟ್ಸ್ ಆಲ್ ಆಕ್ಟಿಂಗ್ ಅಷ್ಟೇ. ಹೌದು. ಬಟ್ ಅಂದ್ರೆ ನನ್ಗೆ ಇವಾಗ ನಾನು ಪ್ರಾಜೆಕ್ಟ್ ತಗೊಳ್ತಿದ್ದೀನಿ, ಏನೇ ಮಾಡ್ತಿದ್ದೀನಿ ಅಂದ್ರೆ ನನ್ಗೊಬ್ಳಿಗೆಕ್ಕಿಂತ ನನ್ನ ಫ್ಯಾಮಿಲಿ ಪ್ರತಿಯೊಂದು ನಾನು ಥಿಂಕ್ ಮಾಡ್ಬಿಟ್ಟು ಅಲ್ಲಿ ಅಗ್ರಿ ದಿ ಪ್ರಾಜೆಕ್ಟ್ಸ್. ಅಂದ್ರೆ ಇವಾಗ ಒಬ್ರು ಪಬ್ಲಿಕ್ ಫಿಗರ್ ಅಂತ ಅಂದಾಗ, ನಾರ್ಮಲಿ ಸೆಲೆಬ್ರಿಟಿ ಅಂತ ಅಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ. ಬಟ್ ನಾನು ನೋಡಿರೋ ಪ್ರಕಾರ ಸ್ಫೂರ್ತಿ ಅವರು ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಕಾರಣ ಇದ್ರ ಮಧ್ಯೆ ತುಂಬಾ ವರ್ಸ್ ನನ್ಗೆ ಎಷ್ಟೋ ಫ್ರೆಂಡ್ಸ್ ಸಜೆಸ್ಟ್ ಮಾಡ್ತಿರ್ತಾರೆ, ಬೀಂಗ್ ಎನ್ ಆರ್ಟಿಸ್ಟ್ ನೀನೊಂದು ಅಟ್ಲೀಸ್ಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ಬೇಕು, ನೋಡು ಎಷ್ಟೊಂದು ರೀಲ್ಸ್ ಹಾಕ್ತಾರೆ, ಎಷ್ಟೊಂದು ಏನೋ ವಿಡಿಯೋಸ್ ಮಾಡ್ತಿರ್ತಾರೆ, ಎಷ್ಟೊಂದು ಕಂಟೆಂಟ್ ಕೊಡ್ತಿರ್ತಾರೆ ಅಂತ ತುಂಬಾ ಜನ ಫ್ರೆಂಡ್ಸ್ ಯಾವಾಗಲೂ ಹೇಳ್ತಿರ್ತಾರೆ. ಯಾಕೆ ನೀನು ಆಕ್ಟಿವ್ ಇಲ್ಲ? ಫಸ್ಟಿಂದನೂ ಅಷ್ಟೇ, ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಜಾಸ್ತಿ ಆಕ್ಟಿವೇ ಇಲ್ಲ. ಯಾಕೆಂತ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಇಷ್ಟ ಇಲ್ವಾ ಅಂತನಾ? ಬಿಕಾಸ್ ಏನಕ್ಕಂದ್ರೆ ನಿಮ್ಗೆ ಒಂದಷ್ಟು ಆಡಿಯನ್ಸ್ ಅಂತ ಇರ್ತಾರೆ ಅಲ್ವಾ. ಸೊ ನಾವು ಕನ್ನಡದ ಆಡಿಯನ್ಸ್ ಅಂತ ಅಂದಾಗ ಅವ್ರಿಗೆ ಗೊತ್ತಿರಲ್ಲ ತುಂಬಾ ಜನರಿಗೆ ಇವರು ತೆಲುಗು ಸೀರಿಯಲ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿರಲ್ಲ. ಹೌದು, ಇದುವರೆಗೂ ನಾನು ಒಂದು ಪ್ರೋಮೋ ಹಾಕಿಲ್ಲ ಆಕ್ಚುಲಿ. ಅಂದ್ರೆ ನಾನು ಏನ್ ನಡೀತಿದೆ ಡೈಲಿ ಆಕ್ಟಿವಿಟೀಸ್ ಅಲ್ಲ, ಇಲ್ಲ ಯಾವ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅನ್ನೋದೊಂದು ಪ್ರೋಮೋ ಕೂಡ ನಾನು ತೆಲುಗು ಯಾವುದೋ ಎಲ್ಲೂ ಅಂದ್ರೆ ಹಾಕಿಲ್ಲ ನಾನು. ಅಂಡ್ ಫೋಟೋಶೂಟ್ ಕೂಡ ಇಲ್ಲ. ಫೋಟೋಶೂಟ್ ಐ ಡೂ ಇಟ್, ಬಟ್ ಲಾಸ್ಟ್ ಹಾಕಿರೋದು ಮೇ ಅನ್ಸುತ್ತೆ ನಾನು ನೋಡಿರೋ ಪ್ರಕಾರ. ಅದ್ರ ಮೇಲೆ ಹಾಕಿಲ್ಲ ಅನ್ಸುತ್ತೆ. ಅಂದ್ರೆ ಫ್ರೀ ಇದ್ದಾಗ ಫೋಟೋಶೂಟ್ ಮಾಡ್ತೀನಿ, ಬಟ್ ಫ್ರೀ ಸಿಗ್ಬೇಕಷ್ಟೇ. ಅಂದ್ರೆ ಫ್ರೆಂಡ್ಸ್ ಅಷ್ಟು ಜನ ಹೇಳಿದ ಮೇಲೂ ಕೂಡ ಯೋಚನೆ ಮಾಡಿದೀರಾ ಇನ್ನಾದ್ರೂ ಓಕೆ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಅಪ್ಡೇಟ್ ಮಾಡಬೇಕು? ಅಟ್ಲೀಸ್ಟ್ ಓಕೆ, ಈಗ ನನ್ನ ವರ್ಕ್ ಏನ್ ನಡೀತಿದೆ ಓಕೆ ಫೈನ್, ನನಗೆ ಅಂತಾನೆ ಫಾಲೋವರ್ಸ್ ಇರ್ತಾರೆ. ಓಕೆ, ನಾನು ಏನೋ ಕೆಫೆಗೆ ಹೋಗಿದ್ದೀನಿ, ನಾನು ಊಟ ಮಾಡ್ತಿದ್ದೀನಿ, ನಾನು ತಿಂತಿದ್ದೀನಿ, ನನಗೆ ಅಂದ್ರೆ ಏನೋ ಆತರ ಶೋ ಆಫ್ ಮಾಡಕ್ ನನ್ಗೆ ಇಷ್ಟ ಇಲ್ಲ. ಬಟ್ ಸೀರಿಯಲ್ ಮಾಡ್ತಾ ಇದೀರಲ್ವಾ ಇವಾಗ ತೆಲುಗು ಸೀರಿಯಲ್, ಅದ್ರ ಬಗ್ಗೆ ಏನಾದ್ರು ಹಾಕ್ಬಹುದು ಅಂತ? ಐ ಕ್ಯಾನ್ ಡೂ ಇಟ್ ದಟ್, ಅದನ್ನೆಲ್ಲ ಮಾಡ್ಬೋದು. ಯಾಕಂದ್ರೆ ಒಂದು ನೀವ್ ಹೇಳ್ದಂಗೆ ನನ್ಗೆ ಅದೋ ಒಂದು ಫಾಲೋವರ್ಸ್ ಇರ್ತಾರೆ, ಸೊ ಅವ್ರಿಗೆ ಒಂದು ಅಪ್ಡೇಟ್ ಕೊಡ್ಬೇಕಂದ್ರೆ ಐ ಕ್ಯಾನ್ ಡೂ ಇಟ್ ದಟ್. ಬಟ್ ಈ ತರ ಎಲ್ಲ ರೆಗ್ಯುಲರ್. ಸೊ ಇನ್ನೊಂದು ವಿಚಾರ ಕೇಳೋದಾದ್ರೆ, ಇವಾಗ ನೀವು ತೆಲುಗು ಸೀರಿಯಲ್ ಯಾವ್ದು ಮಾಡ್ತಾ ಇದ್ದೀರಾ? ಸೀರಿಯಲ್ ಈಗ ಪ್ರೆಸೆಂಟ್ ಜಗದಾತ್ರಿ ಅಂತ. ಜಗದಾತ್ರಿ ಯಾವ ಚಾನೆಲ್ ಅಲ್ಲಿ ಅದು? ಜೀ ತೆಲುಗು. ಸೊ ತೆಲುಗು ಕಲಿಯಕ್ಕೆ ಕಷ್ಟ ಆಯ್ತಾ? ಕಷ್ಟ ಆಯ್ತು. ಎಷ್ಟು ಟೈಮ್ ಹಿಡಿತು? ಯಾಕಂದ್ರೆ ನಮ್ ಚಿಕ್ಕಮಂಗ್ಳೂರಲ್ಲಿ ಬೇರೆ ಲ್ಯಾಂಗ್ವೇಜ್ ಕನೆಕ್ಷನ್ ಇಲ್ಲ, ಕನ್ನಡ ಅಂದ್ರೆ ಪಕ್ಕ ಕನ್ನಡನೇ ಆಯ್ತಾ. ಸೊ ಬಟ್ ಆಲ್ಮೋಸ್ಟ್ ಆಯ್ತು 6 months, ಮೋರ್ ದನ್ 6 months ಆಯ್ತು ನಾನು ಕಲಿಯಕ್ಕೆ. ಓಕೆ, ಇವಾಗ ಅಂದ್ರೆ ಫ್ಲೂಯೆನ್ಸಿ ಇದೆ? ಫ್ಲೂಯೆನ್ಸಿ 70 to 80%. ಓಕೆ, ಅಷ್ಟು. ಓಕೆ, ಇವಾಗ ನೋಡೋದಾದ್ರೆ ಯಾಕಂದ್ರೆ ಭಾಷೆನ 100% ಕಲ್ತಿದೀವಿ ಅಂತ ನಾವ್ ಹೇಳಕ್ ಆಗಲ್ಲ. ಭಾಷೆ ಹೋಗ್ತಾ ಹೋಗ್ತಾ ಎಷ್ಟೊಂದು ಕಲಿಯೋದಿರುತ್ತೆ. ಈ ಕನ್ನಡನೇ ಆಗ್ಲಿ, ಕೆಲವು ವರ್ಡಿಂಗ್ಸ್ ಎಲ್ಲ ನಮ್ಗೆ ಗೊತ್ತಿರಲ್ಲ. ತುಂಬಾ ಹಳೆ ಕನ್ನಡ ಎಲ್ಲ ನಮಗೆ ಗೊತ್ತಿರಲ್ಲ. ಸೊ ಹಂಗಾಗಿ ಇವಾಗ ತೆಲುಗುನು ಅಷ್ಟೇ. ಓಕೆ, 60 to 70% ಮ್ಯಾನೇಜ್. ಅಂದ್ರೆ ಏನ್ ಆಕ್ಟಿಂಗ್ ಮಾಡ್ಬೇಕು, ಏನ್ ಹೇಳ್ತಿದಾರೆ, ಏನ್ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಸೊ ಈ ಹಿಂದೆ ನಾನು ಕೇಳ್ಪಟ್ಟೆ, ಒಬ್ರು ತೆಲುಗು ಆರ್ಟಿಸ್ಟೇ. ಸೊ ಅವ್ರು ಏನು ಹೇಳ್ತಾರೆ ಅಂದರೆ, ತೆಲುಗುನಲ್ಲಿ ಯಾರೆಲ್ಲ ಎಷ್ಟು ಆರ್ಟಿಸ್ಟ್ ಇದ್ರು, ಎಷ್ಟು ಕಲಾವಿದರು, ಪ್ರತಿಭಾವಂತರು ಇದ್ರು, ಸೊ ಇಲ್ಲಿ ಅವಕಾಶ ಕೊಡಲ್ಲ. ಕನ್ನಡದವರಿಗೆ ಜಾಸ್ತಿ ಅವಕಾಶ ಕೊಡ್ತಾರೆ. ಅವ್ರಿಗೆ ಡಬ್ ಬರಲ್ಲ, ಆದರೂ ಅವರು ಡಬ್ಬಿಂಗ್ ಮಾಡಿಸ್ಬಿಟ್ಟು ತುಂಬ ಖರ್ಚು ಮಾಡಿಬಿಟ್ಟು ಮಾಡ್ತಾರೆ. ಅಕೊಮಡೇಷನ್ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ ಚಾನ್ಸ್ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಅದರ ಬಗ್ಗೆ ಅವರು ಬೇಸರ ವ್ಯಕ್ತಪಡಿಸಿದ್ರು. ಇದ್ರ ಬಗ್ಗೆ ಏನು ಹೇಳ್ತೀರಾ? ಆಕ್ಚುಲಿ ನಾನು ಅದು ನೋಡಿದೆ, ಅಂದ್ರೆ ಇನ್ಸ್ಟಾಗ್ರಾಮಲ್ಲಿ ಏನೋ ನೋಡಿದೆ ಅನ್ಸುತ್ತೆ ಅವ್ರ ಇಂಟರ್ವ್ಯೂ. ಬಟ್ ಅದು ಆಕ್ಚುಲಿ ಅಲ್ಲಿರೋರಿಗೆ ಆ ಒಪಿನಿಯನ್ ತುಂಬಾನೇ ಇದೆ. ಯಾಕಂದ್ರೆ ನಾನೇ ಡೈರೆಕ್ಟ್ ಆಗಿ ಕೇಳಿಸ್ಕೊಂಡಿದ್ದೀನಿ, ಇವ್ರಿಗೆ ಏನು ಬರಲ್ಲ, ಭಾಷೆ ಬರಲ್ಲ, ಏನು ಬರಲ್ಲ,
ಅಂದ್ರೆ ಇವಾಗ ಭಾಷೆ ಬಂದ್ರೆ ತಾನೇ ನಮ್ಗೆ ಆಕ್ಟಿಂಗ್ ಎಕ್ಸ್ಪ್ಲೈನ್ ಅರ್ಥ ಆಗೋದು, ಏನ್ ಆಕ್ಟ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ. ಸೊ ಭಾಷೆ ಬರಲ್ಲ, ಏನು ಬರಲ್ಲ, ಎಲ್ಲ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲೇ ಕಲ್ಸ್ಬಿಟ್ಟು ಅಂದ್ರೆ ಅಷ್ಟು ಪೇಮೆಂಟ್ ಕೊಟ್ಬಿಟ್ಟು ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಅನ್ನೋದು ಅಂದ್ರೆ ಆನ್ ಫೇಸೇ ನನಗೆ ಹೇಳಿದ್ದಾರೆ. ಆಕ್ಚುಲಿ ನಾನು ಫಸ್ಟ್ ಸೀರಿಯಲ್ ತೆಲುಗಲ್ಲಿ ಮಾಡ್ಬೇಕಾದ್ರೆ. ಬಟ್ ಏನಂದ್ರೆ ಅದು ಇವಾಗ IT ಕಂಪ್ನಿಯಲ್ಲಿ ಜಾಸ್ತಿ ತೆಲುಗು, ತಮಿಳು, ಬೇರೆ ಭಾಷೆಯವರು ನಮ್ಮ ಬೆಂಗಳೂರಲ್ಲಿ ಇದ್ದಾರೆ. ನಾವ್ ಇವಾಗ ಅವರಿಗೆ ಕಂಪ್ಲೇಂಟ್ ಮಾಡ್ಕೊಂಡು ಕೂರಕ್ಕಾಗತ್ತ? ಅವ್ರ ಟ್ಯಾಲೆಂಟು ಅವ್ರಿಗೇನೋ ಮೇ ಬಿ ಪ್ರಾಬ್ಲಿ ಕನ್ನಡದವ್ರ ಡಿಸಿಪ್ಲೀನು ಅದೆಲ್ಲ ನೋಡ್ಬಿಟ್ಟು ಅವ್ರಿಗೆ ಇಷ್ಟ ಆಗಿರ್ಬೋದು ಅನ್ಸುತ್ತೆ. ಕರೆಕ್ಟಾಗಿ ವರ್ಕ್ ಮಾಡ್ತಾರೆ, ಡಿಸಿಪ್ಲಿನ್ ಆಗಿದ್ದಾರೆ, ಹಂಗಂತ ಅವ್ರಿಲ್ಲ ಅಂತ ನಾ ಹೇಳ್ತಾ ಇಲ್ಲ. ಬಟ್ ಏನೋ ಎಕ್ಸ್ಟ್ರಾ ಏನಾದ್ರು ಅವ್ರಿಗೆ ಇಷ್ಟ ಆಗಿರ್ಬೋದೇನೋ. ಸೊ ಅದಕ್ಕೋಸ್ಕರ 80% ಅಲ್ಲೇ ಇದ್ದಾರೆ ಅನ್ಕೋತೀನಿ. ಹೌದು, 80 to 90% ಆಲ್ಮೋಸ್ಟ್ ಕನ್ನಡದವ್ರು ಇವಾಗ ಫುಲ್ ಆಗಿದ್ದಾರೆ. ಅಂದ್ರೆ ಅವರು ರೀಸೆಂಟ್ ಆಗಿ ಅವ್ರ ಇಂಟರ್ವ್ಯೂ ಹೇಳ್ದಂಗೆ ಮುಂಚೆ ಹೀರೋಯಿನ್ ಮಾತ್ರ ತಗೊಳ್ತಾ ಇದ್ರು 2 to 3 years ಬ್ಯಾಕ್. ಇವಾಗ ಎಲ್ಲಾ ಕ್ಯಾರೆಕ್ಟರ್ಸು ಕನ್ನಡದವರೇ, ಆಲ್ಮೋಸ್ಟ್ ಕನ್ನಡ ಚೆನ್ನೈ ಅವರೇ ಫಿಲ್ ಆಗ್ತಾ ಇದಾರೆ. ಅದು ನಮಗೂ ಗೊತ್ತಿಲ್ಲ, ಒಂದೊಂದ್ಸರಿ ಕ್ವಶನ್ ಮಾರ್ಕ್ ಅನ್ಸುತ್ತೆ. ಅಂದ್ರೆ ಯಾಕಂದ್ರೆ ಅವ್ರನ್ನ ಆರ್ಟಿಸ್ಟ್ ತಗೊಂಡ್ರೆ ಖರ್ಚು ಕಮ್ಮಿ ಆಗತ್ತೆ. ಯೂಶಲಿ ನಮ್ಗೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಅಲ್ಲಿಂದ ಟ್ರಾವೆಲಿಂಗ್ ಚಾರ್ಜಸ್, ಅಲ್ಲಿರೋಕ್ಕೆ ವ್ಯವಸ್ಥೆ, ಊಟ, ಅದು ಬಿಟ್ಬಿಟ್ಟು ಎಕ್ಸ್ಟ್ರಾ ಪೇಮೆಂಟು. ಅಂದ್ರೆ ರ್ಯಾಪಿಡ್ ಫೈರ್ ಅಂತ. ಸೊ ನೋಡೋಣ, ಪಟ್ ಪಟ ಅಂತ ಆನ್ಸರ್ ಮಾಡ್ಬೇಕು. ಓಕೆ, ಸ್ಫೂರ್ತಿ ಗೌಡಗೆ ಲವ್ ಇದ್ರೆ ಯಾರು? ಹುಡುಗ ಯಾರು ಇಲ್ಲ, ಸಿಂಗಲ್. ಓಕೆ, ಸೆಲೆಬ್ರಿಟಿ ಕ್ರಶ್ ಯಾರು ಸ್ಫೂರ್ತಿ ಗೌಡಗೆ? ಯಶ್ ಬರೋಕ್ಕಿಂತ ಮುಂಚೆ ಪುನೀತ್ ರಾಜ್ಕುಮಾರ್ ಸರ್. ಅಲ್ಲ, ಆಕ್ಚುಲಿ ಆಲ್ ಟೈಮ್ ಪುನೀತ್ ರಾಜ್ಕುಮಾರ್ ಸರ್ ಎಕ್ಸ್ಟ್ರಾ ಆಡ್ ಅಪ್ ಆಗಿದ್ದಾರೆ. ಮದ್ವೆ ಆಗೋ ಹುಡುಗ ಲೈಫ್ ಪಾರ್ಟ್ನರ್ ಯಾವ ರೀತಿ ಇರ್ಬೇಕು? ಒಳ್ಳೆ ಹುಡುಗ ಆಗಿರ್ಬೇಕು, ಮೇನ್ ಥಿಂಗ್. ಹೈಟ್ ಆಗಿರ್ಬೇಕು. ಎಲ್ರು ಒಳ್ಳೆ ಅಂತ ಹೇಳ್ತಾರೆ, ಹೆಂಗ್ ಅದ್ ಕಂಡು ಹಿಡಿತೀವಿ ಒಳ್ಳೆ ಅಂತ? ಒಳ್ಳೆ ಹುಡುಗ ಅಂದ್ರೆ ಇವಾಗ ನನ್ನ ಪೇರೆಂಟ್ಸ್ ಆಗ್ಲಿ, ಯಾರನ್ನೇ ಆಗ್ಲಿ, ಒಂದು ಕೇರ್ ಮಾಡೋ ಪರ್ಸನ್, ತುಂಬಾ ನಂಗೆ ಇಂಪಾರ್ಟೆಂಟ್ ಕೇರ್ ಮಾಡೋ ಪರ್ಸನ್ ಆಗಿರ್ಬೇಕು. ಅಂಡ್ ಹೈಟ್ ಆಗಿರ್ಬೇಕು. ಕಲರ್ ರೇಸಿಸ್ಟ್ ಎಲ್ಲ ಅಲ್ಲ, ನಾನು ಫೇರ್ ಆಗಿರ್ಬೇಕು ಅದು ಇದು ಅಂತ ಇಲ್ಲ, ಮೀಡಿಯಂ ಕಲರ್, ಗುಡ್ ಲುಕಿಂಗ್. ಮದ್ವೆ ಪ್ಲಾನ್ ಏನಾದ್ರು ಇದೆಯಾ? ಇದೆ, ಬಟ್ ನೆಕ್ಸ್ಟ್ ಇಯರ್, ಈ ವರ್ಷ ಇಲ್ಲ, ನೆಕ್ಸ್ಟ್ ಇಯರ್. ಓಕೆ, ಎಷ್ಟು ಸಲ ಬ್ರೇಕಪ್ ಆಗಿದೆ? ವೆರಿ ಲಾಂಗ್ ಟೈಮ್. ಅಂದ್ರೆ ಕಾಲೇಜ್ ಡೇಸ್ ಒನ್ಸ್ ಲವ್ ಆಗಿದ್ದು. ಲವ್ ಎಲ್ಲ ಆಗ್ತಾ ಇರಲ್ಲ, ಕ್ರಶ್ ಆಗ್ತಾ ಇರತ್ತೆ. ಅದ್ ಬಿಟ್ಟೆ ನೆಕ್ಸ್ಟ್ ಕ್ರಶ್ ಆಗ್ತಾ ಇರತ್ತೆ ಅಷ್ಟೇ. ನಾಟ್ ಟು ಲೈಕ್ ಅಪ್ ಟು ದಿ ಮಾರ್ಕ್. ಓಕೆ, ಅಪ್ರೋಚ್ ಮಾಡೋದು, ಲವ್ ಟರ್ನ್ ಆಗೋದು, ಡೇಟ್ ನೋ, ಆತರ ಏನಿಲ್ಲ. ಓಕೆ, ಮನೆಯಲ್ಲಿ ಯಾವ್ದಾದ್ರು ಕಾರಣಕ್ಕೆ ಬೈಸ್ಕೊಂಡಿದೀರಾ? ಬೈಸ್ಕೊಂತಾ ಇರ್ತೀನಿ. ಯಾವ ಕಾರಣ ಅಂತ ಏನು ಅಂದ್ರೆ ಚಿಕ್ಕ ಪುಟ್ಟಕ್ಕೂ ಬೈಸ್ಕೊಂತಾ ಇರ್ತೀನಿ. ಚಿಕ್ಕ ಪುಟ್ಟದಲ್ಲ, ಒಂದು ಮನ್ಸಲ್ಲಿ ಇವಾಗ್ಲೂ ಅಚ್ಚಿ ಇರುವಂತದ್ದು. ಆತರ ಏನಿಲ್ಲ. ತೀರಾ ಇವಾಗ ಸ್ವಲ್ಪ ನಾನು ಲೇಜಿ, ಏನಾದ್ರು ಕೆಲಸ ಇದ್ರೆ ಡಿಲೇ ಮಾಡೋದು ಅದೆಲ್ಲ ಮಾಡ್ತೀನಿ. ಅದು ಸಣ್ಣ ಪುಟ್ಟದಲ್ವಾ? ಸಣ್ಣ ಪುಟ್ಟದಕ್ಕೆ. ಆದ್ರೆ ಇವಾಗ ಸ್ಕೂಲ್ ಟೈಮಲ್ಲಿ ಆತರ ಹೊಡೆದಿದ್ದಾರೆ, ಇಲ್ಲ ಅಂತ ಅಲ್ಲ. ಅಂದ್ರೆ ಯಾವ ಕಾರಣಕ್ಕೆ ಇರ್ಬೋದು? ಚಿಕ್ಕ ಪುಟ್ಟ, ಅಲ್ಲೆಲ್ಲೋ ಮಸಾಲೆ ಪುರಿ ತಿಂತಿದ್ದೆ, ಇಲ್ಲೆಲ್ಲೋ ಐಸ್ ಕ್ರೀಮ್ ತಿಂತಾ ಇದ್ದೆ, ಮನೆಗೆ ಬರೋದ್ ಲೇಟ್ ಆಯ್ತು ಟ್ಯೂಷನ್ ಇಂದ. ಸೊ ನನ್ನೊಂದು ಗ್ಯಾಂಗ್ ಇತ್ತು, ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಸೊ ಟ್ಯೂಷನ್ ಬಿಟ್ಟ ತಕ್ಷಣ ನಾನು ನನ್ನ ಫ್ರೆಂಡ್ ಒಬ್ಳು ಇಬ್ರು ಮಸಾಲೆ ಪುರಿ, ಪಾನಿಪುರಿ, ಮನೆಗೆ ಕರೆಕ್ಟ್ ಟೈಮಿಗೆ ಬರ್ತಾ ಇರಲಿಲ್ಲ. ಸೊ ನಮ್ಮ ಮನೇಲಿ ಏನಂದ್ರೆ, ಇವಾಗ ಟ್ಯೂಷನ್ 8 o'clock ಬಿಟ್ರೆ ಕರೆಕ್ಟಾಗಿ ಒಂದು 10 minutes ನಮ್ಮ ಮನೆಯಿಂದ ಕರೆಕ್ಟಾಗಿ ಅಲ್ಲಿ ಇರ್ಬೇಕು ನಮ್ಮ ಅಪ್ಪಗೆ. ಓಕೆ. ಸೊ ಅಂದ್ರೆ ಅವ್ರ ತಲೆಯಲ್ಲಿ ಪಾಪ ಕೇರಿಂಗ್, ನೈಟ್ ಆಯ್ತು, ಹುಡ್ಗಿಯರ್ ಬೇರೆ ಅಂತ. ಸೊ ಎಲ್ಲೋ ಸುತ್ತಾಡಕ್ ಹೋಗಿದ್ದೆ ನಾನು, ಅವಳು ಫುಲ್ ಮಸಾಲೆ ಪುರಿ ತಿನ್ಕೊಂಡು ಅಲ್ಲೇ ಬಂದ್ಬಿಟ್ಟು 10 ಗಾಡಿ ಅಂದ್ಬಿಟ್ಟು ಮನೆಗೆ ಹೋಗಿ ಚೆನ್ನಾಗಿ ಹೊಡೆದಿದ್ರು. ಎಷ್ಟನೇ ವಯಸ್ಸಲ್ಲಿ ಇರ್ಬೋದು? ಫಸ್ಟ್ PU ಇದ್ದೆ. ಫಸ್ಟ್ PU ಅಲ್ಲೇ ತಿಂದಿದ್ದೀನಿ. ಹೋದೆ. ತುಂಬಾ ಗ್ರೇಟ್. ಓಕೆ, ನೆಕ್ಸ್ಟ್ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳೇನು, ಅದ್ರ ಬಗ್ಗೆ? ಈಗ ಅದೇ ಪ್ರೆಸೆಂಟ್ ಒಂದು ಜಗದಾತ್ರಿ ಸೀರಿಯಲ್ ಜೀ ತೆಲುಗಲ್ಲಿ ಬರ್ತಾ ಇದೆ. ಅಂಡ್ ETV ಅಲ್ಲಿ ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಿದೆ. ಓಕೆ. ಅಂದ್ರೆ ಇವಾಗ ಬಿಗ್ ಬಾಸ್ OTT ಅಂತ ಅಂದಾಗ, ಸೊ ಅಲ್ಲಿ ನೀವು ಹೇಳಿದ್ರಿ ಮಿಂಗಲ್ ಆಗೋದು ತುಂಬಾ ಕಮ್ಮಿ ಅಂತ, ಬಟ್ ಅಲ್ಲಿ ಒಬ್ರನ್ನೊಬ್ರು ಮಾತಾಡ್ಸ್ಕೊಂಡು ಸೊ ಹಂಗಿರ್ಬೇಕಿತ್ತು. ಅದಕ್ಕೋಸ್ಕರ ನೀವೇನು ನಿಮ್ಮ ಚೇಂಜ್ ಮಾಡ್ಕೊಂಡಿರ್ಲಿಲ್ವಾ? ಇಲ್ಲ, ನಾನು ಏನು ಟ್ರೈ ಮಾಡ್ತಿರ್ಲಿಲ್ಲ. ನನ್ಗೆ ಯಾರಾದ್ರೂ ಒಂದು ಇಬ್ರು ಕಂಫರ್ಟ್ ಅಷ್ಟೇ, ಅವ್ರ ಜೊತೆ ಮಾತ್ರ ಮಾತಾಡ್ತಿದ್ದೆ. ಬೇರೆಯವ್ರ ಹತ್ರ ಆ ಕಡೆ ತಲೆನೂ ಆಗ್ತಾ ಇರ್ಲಿಲ್ಲ. ಅವ್ರ ಪಾಡಿ ಅವ್ರ ಅಡ್ಗೆ ಮನೇಲಿ ಇರ್ತಿದ್ರು, ಬೇರೆ ಕಡೆ ಇರ್ತಿದ್ರು ಅಷ್ಟೇ, ನನ್ಗೆ ಮಾತಾಡಿಸ್ತಿರ್ಲಿಲ್ಲ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ? ಇಲ್ಲ. ಈಗ ನಮ್ಗೆ ಒಬ್ಬೊಬ್ರು ಕ್ವಾಲಿಟೀಸ್, ಒಬ್ಬೊಬ್ರು ಪರ್ಸನಾಲಿಟೀಸ್ ಒಂದೊಂಥರ ಇರುತ್ತೆ. ಒಬ್ಬೊಬ್ರು ಜಾಸ್ತಿ ಮಾತಾಡ್ತಾರೆ, ಒಬ್ಬರು ಕಮ್ಮಿ ಮಾತಾಡ್ತಾರೆ. ಹಂಗಂತ ನಮ್ಮ ಪರ್ಸನಾಲಿಟಿ ಬೇರೆಯವರಿಗೋಸ್ಕರ ಯಾಕೆ ನಾಟಕ ಮಾಡ್ಕೊಂಡು ಇರಬೇಕು?
ಸೊ ನನ್ಗನ್ಸ್ತು ಟಿವಿಯಲ್ಲಿ ಆಚೆ ಕಡೆ ಜನಗಳಿಗೆ ನನ್ನ ಪರ್ಸನಾಲಿಟಿ ಇಷ್ಟ ಆದ್ರೆ ಉಳಿಸ್ಕೊಂತಾರೆ. ನಾನು ಇರೋದೇ ಹಿಂಗೆ, ನಾನು ಯಾಕೆ ಡ್ರಾಮಾ ಮಾಡ್ಕೊಂಡಿರ್ಬೇಕು ಈ ಶೋಗೋಸ್ಕರ ಅವ್ರೆಲ್ಲರ ಜೊತೆ ನನ್ನ ನೇಚರೇ ಅದೇ ತರ ಅಲ್ಲ. ಅಂದ್ರೆ ನಿಮ್ಗೆ ಅದು ಎಫೆಕ್ಟ್ ಆಗುತ್ತೆ ಅಂತ ಅನ್ಕೊಂಡಿಲ್ಲ ನೀವು? ಆಕ್ಚುಲಿ ಎಫೆಕ್ಟ್ ಆಯ್ತು ಅದು, ಬಟ್ ದಟ್ಸ್ ಓಕೆ. ನನಗೆ ಇವತ್ತು ಖುಷಿ ಇದೆ, ಯಾಕಂದ್ರೆ ನಾನು ಇವಾಗ್ಲೂ ಹೆಂಗಿದ್ನೋ ಹಂಗೆ ಇದ್ದೀನಿ. ಅದಕ್ಕೋಸ್ಕರ ಎಕ್ಸ್ಟ್ರಾ ಡ್ರಾಮಾ ಓವರ್ ಆಕ್ಟಿಂಗ್ ನಾನು ಏನು ಮಾಡಿಲ್ಲ. ಹ್ಯಾಪಿ. ಓಕೆ, ಸ್ಯಾಟಿಸ್ಫೈಡ್. ಎಸ್. ಓಕೆ, ನೆಕ್ಸ್ಟ್ ಇವಾಗ ಇಂಡಸ್ಟ್ರಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಬಂದಾಗ ಈ ಒಂದು ಅರ್ಧ ವರ್ಷದಲ್ಲಿ ಸಿಕ್ಕಾಪಟ್ಟೆ ಮೂವಿಗಳು ಬಂದಿದೆ, ಹೊಸ ಹೊಸ ಮೂವಿಗಳಿರ್ಬೋದು, ಸೊ ಬಂದಿದೆ. ಸೊ ಇತ್ತೀಚಿನ ಬೆಳವಣಿಗೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬಾನೇ ಖುಷಿ ಆಗುತ್ತೆ. ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿ ಯಾವ ಲೆವೆಲಿಗೆ ಬೆಳೀತಿದೆ ಅಂದರೆ, ಇವಾಗ ಮುಂಚೆನ ನೆಟ್ಫ್ಲಿಕ್ಸಲ್ಲೆಲ್ಲ ಕನ್ನಡ ವರ್ಷನೇ ಇರಲಿಲ್ಲ. ಇವಾಗ ಎಲ್ಲ ಅಂದರೆ ಲ್ಯಾಂಗ್ವೇಜ್ ಚೇಂಜಸಲ್ಲಿ ಕನ್ನಡ ವರ್ಷನೇ ಇರಲಿಲ್ಲ. ಇವಾಗೆಲ್ಲ ಕನ್ನಡ ನೋಡಿ, ನೆಟ್ಫ್ಲಿಕ್ಸಲ್ಲಿ ಕನ್ನಡ ನೋಡಿ, ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್. ಆಫ್ಟರ್ KGF 2 ಆಮೇಲೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ವಿ ಆರ್ ವೆರಿ ಲಕ್ಕಿ ಅನ್ಸುತ್ತೆ. ಈಗ ನನಗೆ ಬೇರೆ ಭಾಷೆಯಲ್ಲಿ ನಾವು ಆ್ಯಕ್ಟ್ ಮಾಡಿದಾಗ ಇಲ್ಲ ಅವ್ರು ಅಷ್ಟೊಂದು ನಮಗೆ ತುಂಬ ಚೆನ್ನಾಗಿ ಕೇರಿಂಗು ಟ್ರೀಟ್ ಮಾಡಿದಾಗೆಲ್ಲ ನಮ್ಗೆ ಅನ್ಸುತ್ತೆ ವಿ ಆರ್ ವೆರಿ ಲಕ್ಕಿ. ಕನ್ನಡದವರು, ನಮ್ಮ ಭಾಷೆ ಹೆಮ್ಮೆಯಿಂದ ಹೇಳ್ಕೋಬೋದು. ನಾವು ಎಲ್ಲಿಂದ ಅಂದರೆ ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀವಿ, ಕರ್ನಾಟಕದಿಂದ ಬರ್ತಿದ್ದೀವಿ, ಅದು ತುಂಬಾನೇ ಖುಷಿ ಇದೆ ನಮಗೆ. ಸುಮಾರು ಜನ ಸೀರಿಯಲ್ ಇರ್ಬೋದು ಅಥವಾ ಮೂವಿಗಳಿರ್ಬೋದು, ಸೊ ಇಲ್ಲಿ ಬಿಟ್ಟು ತೆಲುಗಿಗೆ ಹೋಗ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ನಾನು ಹೋಗಿದ್ದೀನಿ, ಏನೋ ಅಭಿಪ್ರಾಯ ಏನ್ ಹೇಳಿದ್ರು ನನಗೆ ನಾನೇ ಸೆಲ್ಫ್ ಯಾಕೆ ಅಂತ ಪ್ರಾಬ್ಲಿ ಇಟ್ ಡಿಪೆಂಡ್ಸ್ ಆನ್ ಪೇಮೆಂಟ್. ಇಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿ ಪೇಮೆಂಟ್ ಜಾಸ್ತಿನೇ ಇರುತ್ತೆ. ಇವಾಗ ಎಂಡ್ ಆಫ್ ದಿ ಡೇ ನಾವೆಲ್ಲರೂ ಕಷ್ಟಪಡೋದೆ ಪೇಮೆಂಟಿಗೋಸ್ಕರ. ಸೊ ಇಲ್ಲಿ ಒಂದಿದ್ರೆ ಅಲ್ಲಿ ಡಬಲ್ ಇರುತ್ತೆ ಪೇಮೆಂಟು, ಟ್ರೀಟ್ಮೆಂಟು. ಸೊ ಅದೆಲ್ಲ ಆ್ಯಂಡ್ ನಾ ಹೇಳಿದ್ನಲ್ಲ, ಡಬ್ಬಿಂಗ್ ಮಾಡ್ತಾರೆ, ಲಿಪ್ ಮೂಮೆಂಟ್ ಒಂದು ಕೊಟ್ರೆ ಆಯಿತು. ತೀರಾ 100% ನಿಮಗೆ ಲ್ಯಾಂಗ್ವೇಜ್ ಬರಬೇಕು ಅನ್ನೋದೇನಿಲ್ಲ. ಜಸ್ಟ್ ಆ ಕಾನ್ಸೆಪ್ಟ್ನ ಅರ್ಥ ಮಾಡಿಬಿಟ್ಟು ನಿಮ್ದು ಎಕ್ಸ್ಪ್ರೆಷನ್ ಒಂದು ಕೊಟ್ಟರೆ ಸಾಕು. ಸೊ ಬಟ್ ಏನೋ ಅಂದರೆ ಪ್ರಾಬ್ಲಿ ಇದೆಲ್ಲ ನೋಡಿಬಿಟ್ಟು ಬೆಟರ್ ಅಂತ ಫೀಲ್ ಆಗಿರ್ಬೋದು ತುಂಬ ಜನಕ್ಕೆ. ಸೊ ಇಲ್ಲಿ ಒಂದು 20 days ವರ್ಕ್ ಮಾಡೋ ಪೇಮೆಂಟು ಅಲ್ಲಿ ಒಂದು 10 days ಅಲ್ಲೇ ನಮಗೆ ಕೈ ಸಿಗುತ್ತೆ. ಇನ್ನೊಂದು 20 days ಆರಾಮಾಗಿರ್ಬೋದಲ್ಲ. ಮೇ ಬಿ ಒಬ್ಬೊಬ್ರಿಗೆ ಒಂದೊಂದು ಥಾಟ್ ಇರುತ್ತೆ. ಓಕೆ ಓಕೆ, ಅಂದರೆ ಪೇಮೆಂಟ್ ವಿಚಾರವಾಗಿಯೇ ಇರಬಹುದು ಮೂವಿ ಕೂಡ. ಮೂವಿ ಕೂಡ ಹೌದು. ಆಲ್ಮೋಸ್ಟ್ ಇಟ್ ಡಿಪೆಂಡ್ಸ್ ಆನ್ ಪೇಮೆಂಟ್. ತುಂಬಾನೇ ಕಮ್ಮಿ, ಅಂದ್ರೆ ಕನ್ನಡದಲ್ಲಿ ಎಷ್ಟು ಕಮ್ಮಿ ಇದೆಯೋ ಅಷ್ಟು ಡಬಲ್ ಅಲ್ಲಿ ಕೊಡ್ತಾರೆ. ಅಂದ್ರೆ ಅಲ್ಲಿ ಯಾವ ರೀತಿ ಆಕ್ಟಿಂಗ್ ಎಲ್ಲ ಯಾವ ರೀತಿ ಮಾಡಿಸ್ತಾರೆ ನಿಮ್ಗೆ? ಇವಾಗ 1 month ಅಂತ ಬಂದಾಗ ಸೊ ಎಷ್ಟು ನಿಮ್ಗೆ ಫ್ರೀ ಇರುತ್ತೆ, ಎಷ್ಟು ಟೈಮ್ ನಿಮ್ಗೆ ಫ್ರೀ ಇರುತ್ತೆ? 1 month ಅಂತ ಏನಿಲ್ಲ, ಅವ್ರ ಸ್ಕೆಡ್ಯೂಲ್ 14 days ಅಲ್ಲಿ ಸೆಕೆಂಡ್ ವೀಕ್ ಸೀರಿಯಲ್. ಅಂದ್ರೆ 1 month ಅಲ್ಲಿ 14 days. 1 month ಅಲ್ಲಿ 14 days. ಅಂದ್ರೆ ಕಂಪ್ಲೀಟ್ 1 month ಇರಲ್ಲ. ಲೈಕ್ ಸೆಕೆಂಡ್ ವೀಕ್ 4th week, ಇಲ್ಲಾಂದ್ರೆ ಫಸ್ಟ್ ವೀಕ್ 3rd week, ಉಳಿದಿದ್ದ ಡೇಸ್ ಫ್ರೀ ಆಗೇ ಇರುತ್ತೆ. ಆ 14 days ಅಲ್ಲಿ ಒಂದು 10 days ಶೂಟ್ ಮಾಡ್ತಾರೆ, 10 to 12 days. ಅದು ಎಲ್ಲ ಸೀರಿಯಲ್ಗೂ ಅಪ್ಲಿಕೇಬಲ್? ಹೌದು. ಸೊ ನಿಮ್ ಸೀರಿಯಲ್ ಪ್ಯಾಟರ್ನ್ ಇರೋದೇ ಹಂಗೆ. ಸೊ ಅದಕ್ಕೋಸ್ಕರ ಜಾಸ್ತಿ ಅದೇ ಪ್ರಿಫರ್ ಮಾಡಿ. ಹೌದು. ಉಳಿದಿದ್ದು ಡೇಯಲ್ಲಿ ಆರಾಮಾಗಿ ಫ್ರೀ ಆಗಿರ್ತೀವಿ, ಇಲ್ಲ ಬ್ಯಾಂಗ್ಳೂರಿಗೆ ಬರ್ತೀವಿ. ಸೊ ಹಾಗಾಗಿ ಸಿನಿಮಾ ಅಂತ ಬಂದಾಗ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಸಿನಿಮಾ ಅಂತ ಬಂದಾಗ ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ತುಂಬಾನೇ ಇಷ್ಟ ಆಯ್ತು ನನಗೆ. ಆಕ್ಚುಲಿ ತುಂಬಾ ಫೇವ್ರೇಟ್ ಇದ್ರು. ನಾನು ಒಂದ್ಸರಿ ನೋಡಿರೋದು ಅವ್ರನ್ನ ಅನುಬಂಧ ಅವಾರ್ಡ್ ಟೈಮಲ್ಲಿ ಒಂದ್ಸರಿ ನೋಡಿದೆ. ಆಕ್ಚುಲಿ ಪರ್ಸನಲ್ ಆಗಿ ನೀಟ್ ಆಗಿ ಒಂದು ಫೋಟೋ ತಗೋಬೇಕು ಅನ್ನೋದು ತುಂಬಾನೇ ಆಸೆ ಇತ್ತು, ಬಟ್ ಅದಾಗ್ಲಿಲ್ಲ. ಅನುಬಂಧ ಅವರಲ್ಲಿ ಕೂಡ ಆ ಟೈಮಲ್ಲಿ ಅಂದ್ರೆ ಅವಾರ್ಡ್ ಫಂಕ್ಷನ್ ಟೈಮಲ್ಲಿ ಬಂದ್ಬಿಟ್ಟು ಜಸ್ಟ್ ಒಂದು ವಿಸಿಟ್ ಮಾಡ್ಬಿಟ್ಟು ಅವಾರ್ಡ್ ಕೊಟ್ಬಿಟ್ಟು ಹೋದ್ರು ಅವರು. ಸೊ ಯಾರು ಅವಾರ್ಡ್ ತಗೊಂಡಿದಾರೋ ಅವ್ರ ಲಕ್ಕಿ ಅಷ್ಟೇ, ಅವ್ರ ಕೈಯಲ್ಲಿ. ಇವಾಗ ಅಟ್ ಪ್ರೆಸೆಂಟ್ ಬಟ್ ಲಕ್ಕಿಲಿ ನನಗೆ ನೋಡಕ್ ಸಿಕ್ತರು ಅಷ್ಟೇ. ಬಟ್ ಅವ್ರ ಜೊತೆ ಮಾತಾಡ್ಬೇಕು, ಒಂದು ಫೋಟೋ ತಗೋಬೇಕು ಅನ್ನೋದೊಂದು ನಂಗೆ ತುಂಬಾನೇ ಇಷ್ಟ ಆಯ್ತು. ಸೊ ಅಟ್ ಪ್ರೆಸೆಂಟ್ ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ. ಓಕೆ, ಹಾಗೆ ಆಗಲಿ. ಇನ್ನು ಫ್ಯೂಚರ್ ಪ್ಲಾನಿಂಗ್ ಯಾವ ರೀತಿ ಇದೆ? ನಾನು ಫ್ಯೂಚರ್ ಬಗ್ಗೆ ನಾನು ಪ್ಲಾನ್ ಮಾಡ್ಕೊಂಡು ಹೋಗಲ್ಲ. ಅಂದರೆ ಇಷ್ಟು 5 years ಅಲ್ಲಿ ಹಿಂಗಿರ್ಬೇಕು ಆ ಪ್ಲಾನಿಂಗ್ ನನ್ನ ಹತ್ರ ಏನೂ ಇಲ್ಲ. ಇವತ್ತು ಈ ಡೇ ಏನು ನಡೆಯುತ್ತೋ, ಯಾಕಂದರೆ ಇವತ್ತಿರೋ ನಮ್ಮ ನಾಳೆ ಎದಳ್ತೀವೋ ಇಲ್ವೋ ನಮಗೆ ಗೊತ್ತಿರಲ್ಲ. ಸೊ ಇವತ್ತೇನಿದೆ ಖುಷಿಯಾಗಿರ್ಬೇಕಷ್ಟೆ. ಅಂದರೆ ಇದುವರೆಗೂ ನೀವು ಪ್ಲಾನ್ ಮಾಡ್ಕೊಂಡು? ನೋ ಎಲ್ಲ ತಾನಾಗೆ ಆಗಿದೆ. ಆ್ಯಂಡ್ ಮೋರ್ ಓವರ್ ಪ್ಲಾನು, ಸೇವಿಂಗ್ಸ್ ಮಾಡಬೇಕು, ಅದು ತುಂಬ ತಪ್ಪು. ಅಟ್ಲೀಸ್ಟ್ ತುಂಬಾ ಮಾಡಿಲ್ಲ ಅಂದ್ರು ಅಟ್ಲೀಸ್ಟ್ ಸೇವಿಂಗ್ಸ್ ಮಾಡ್ಬೇಕು. ಆದ್ರೆ ಇದುವರೆಗೂ ಮಾಡಿಲ್ಲ ಅಂತ ಆಯ್ತು. ಸೇವಿಂಗ್ಸ್ ಎಲ್ಲ ತುಂಬಾನೇ, ಅದಕ್ಕೆ ನಮ್ಮ ಮನೇಲಿ ಬೈತಾ ಇರ್ತಾರೆ,
ಅಟ್ಲೀಸ್ಟ್ ಸೇವಿಂಗ್ಸ್ ಆದ್ರೂ ಮಾಡು ಅಂತ. ಏನಂದ್ರೆ ಇವತ್ತು ಏನಿದೆ ಎಂಜಾಯ್ ಮೈ ಡೇ ಅಷ್ಟೇ. ಸೊ ಇವಾಗ ನೀವು ಹೇಳಿದ್ರಿ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಬಂದಾಗ ಸ್ಟಾರ್ಟಿಂಗ್ ಒಂದು ಇನ್ಸಿಡೆಂಟ್ ಆಯ್ತು ಅಂತ, ಅದೇನು ಅಂತ ಶೇರ್ ಮಾಡ್ಕೋಬೋದಾ? ಜಗಳ ಆಯ್ತು ಅಂತ ಏನೋ ಹೇಳಿದ್ರಿ ಆಡಿಷನ್ ಟೈಮಲ್ಲಿ. ಇನ್ಸಿಡೆಂಟ್ ಅಂದ್ರೆ ಅದು ಆಕ್ಚುಲಿ ಅಮ್ಮಣ್ಣಿ ಕಾಲೇಜಲ್ಲಿ ಶೋ ಆಡಿಷನ್ ನಡೀತಾ ಇತ್ತು. ಆ ಟೈಮಲ್ಲಿ ಪ್ರಾಬ್ಲಿ ಅವರು ಏನೋ ಬೇರೆ ಬೇರೆ ಕ್ವಶನ್ಸ್ಗಳೆಲ್ಲ ಪರ್ಸನಲ್ ಕ್ವಶನ್ಸ್ಗಳೆಲ್ಲ ಕೇಳ್ಬಿಟ್ಟು ಅಲ್ಲಿ ತುಂಬಾ ಜಗಳ ಆಯ್ತು. ನಿಮ್ಗೆ ಆಯ್ತಾ ಜಗಳ? ನಮ್ಗೆ ಆಗಿಲ್ಲ, ನಾಟ್ ವಿತ್ ಮೀ. ಬೇರೆ ಕಂಟೆಸ್ಟೆಂಟ್ಗಳೆಲ್ಲ ಅಂದ್ರೆ ಕಂಟೆಸ್ಟೆಂಟ್ ಇನ್ ದ ಸೆನ್ಸ್ ಆಡಿಷನ್ಸ್ ನಂಬರ್ ಕೊಟ್ಟಿರ್ತಾರಲ್ಲ 1 2 3 4 ಅಂತ, ಬೇರೆಯವ್ರ ಹತ್ರ ಎಲ್ಲ ಜಗಳ ಆಗ್ಬಿಟ್ಟು ದೊಡ್ಡ ಜಗಳ ಆಗಿ ಹೊರಗಡೆ ಗೇಟಲ್ಲೆಲ್ಲ. ನಮ್ದು ಆಕ್ಚುಲಿ 2022 ಏನೋ ಇತ್ತು ನಂಬರ್. ನನಗೆ 2000 ಇದ್ರು ಅನ್ಸುತ್ತೆ ಮೇ ಬಿ. ಸೊ ಆಡಿಷನ್ ಕ್ಯಾನ್ಸಲ್ ಆಯ್ತು. ಆಮೇಲೆ ಪರ್ಸನಲ್ ಆಗಿ ಎಲ್ಲ ಕಾಲ್ ಬಂದಿರೋದು. ಓಕೆ, ಅವತ್ತಿದ್ದು ಆಡಿಷನ್? ಅವತ್ತಿಂದ ಆಡಿಷನ್ಸ್ ಕ್ಯಾನ್ಸಲ್ ಆಯ್ತು. ಓಕೆ, ನೀವು ಅಲ್ಲಿಂದ ಎಲ್ಲರೂ ವಾಪಸ್? ಹೌದು ಎಲ್ಲರೂ ವಾಪಸ್ ಹೋದ್ವಿ. ಓಕೆ, ಮತ್ತೆ ಆಡಿಷನ್ಗೆ ಮತ್ತೆ ಆಡಿಷನ್ಗೆ ಪರ್ಸನಲ್ ಆಗಿ ಅದು ಆಡಿಷನ್ ಫಿಲ್ ಮಾಡಕ್ ಅಪ್ಲಿಕೇಶನ್ ಕೊಟ್ಟಿರ್ತಾರಲ್ಲ, ಅದ್ರಲ್ಲಿ ನಂಬರ್ ನೋಡ್ಬಿಟ್ಟು ಕಾಲ್ ಮಾಡಿದ್ರು. ಮೇ ಬಿ ಎಲ್ರಿಗೂ ಮಾಡಿದ್ರು ಇಲ್ಲ ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ಜನಕ್ಕೆ ಮಾಡಿದ್ರು, ನಂಗೆ ಗೊತ್ತಿಲ್ಲ. ಸೊ ಅದು ಪ್ರೊಸೀಜರ್ ಯಾವ ರೀತಿ ಇರುತ್ತೆ? ಅಲ್ಲಿಗೆ ಡೈರೆಕ್ಟ್ ಆಗಿ ಸೆಲೆಕ್ಷನ್ ಮಾಡ್ತಾರ ಅಥವಾ ಅದಕ್ಕಿಂತ ಮುಂಚೆ ಆಡಿಷನ್ಸ್ ರೌಂಡ್ಸ್ ಗಳಿರುತ್ತೆ, ಫಿಸಿಕಲ್ ಟಾಸ್ಕ್ ಗಳು ನೋಡ್ತಾರೆ. ಸೊ ಒಂದು 4 ರೌಂಡ್ಸ್ ಇತ್ತು. ಸೊ ಲಾಸ್ಟ್ ರೌಂಡಿಗೆ ಅಷ್ಟು ಜನದಲ್ಲಿ ಔಟ್ ಆಫ್ 24 ಮೆಂಬರ್ಸ್ನ ಸೆಲೆಕ್ಟ್ ಮಾಡಿ ಸಪ್ರೇಟ್ ಆಗಿ ಇಟ್ಟಿದ್ರು. ಅದರಲ್ಲಿ ಒಂದು 12 ಮೆಂಬರ್ಸ್ ಫೈನಲ್ ಸೆಲೆಕ್ಷನ್ ಆದ್ರು. ಅಂದ್ರೆ 4 ರೌಂಡ್ಸ್ ಅಂದಾಗ ಅದಕ್ಕೆ ಒಂದು ಸಪ್ರೇಟ್ ನೇಮ್ಗಳಿದೆಯಾ? ಯಾವ ರೀತಿ ಇರುತ್ತೆ? ನೇಮ್ ಅಂತ ಎಲ್ಲ ಏನೂ ಇಲ್ಲ. ಫಸ್ಟ್ ರೌಂಡ್ ಜಸ್ಟ್ ಕಾನ್ವರ್ಸೇಷನ್, ಇಲ್ಲ ಸೆಕೆಂಡ್ ರೌಂಡ್ ಅವ್ರು ಹೇಳಿರೋ ಟಾಸ್ಕು, ಥರ್ಡ್ ರೌಂಡ್ ಅಲ್ಲಿ ಅವ್ರು ಫಿಸಿಕಲ್ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆಗಿ ರೋಪ್ ಅದು ಇದು ಏನೇನೋ ಫಿಸಿಕಲ್ ಟಾಸ್ಕ್ ಇಟ್ಟಿದ್ರು. ಐ ಡೋಂಟ್ ರಿಮೆಂಬರ್ ಆಕ್ಚುಲಿ, 5 ಇಯರ್ಸ್ ಆಯ್ತು ಅನ್ಸುತ್ತೆ. ಫೈನಲ್ ರೌಂಡ್ ಅಲ್ಲಿ ಜಸ್ಟ್ ನಾರ್ಮಲ್ ಕಾನ್ವರ್ಸೇಷನ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಒಂಚೂರು ಯೂನಿಕ್ ಅನ್ಸ್ಬೇಕಾ, ಪರ್ಸನಾಲಿಟಿ ಯೂನಿಕ್. ಓಕೆ, ಇವ್ರು ನನಗ ಅಂದ್ರೆ ಈ ಶೋಗೆ ಕೆಪಾಸಿಟಿ ಇದೆ, ಕೇಪಬಲ್ ಇದ್ದಾರೆ ಅಂತ ಅಂದಾಗ ದೇ ವಿಲ್ ಟೇಕ್ ಇಟ್. ಓಕೆ, ಅಲ್ಲಿ ಲೈಕ್ ಏನು ಆಡಿಷನ್ ಆಗ್ಬೇಕಾದ್ರೆ ನಿಮ್ಗೆ ಅನಿಸಿದ್ಯಾ ಇವರು ನನಗಿಂತ ಕೆಪಬಲ್ ಇದ್ರು ಆ ಥರ ಏನಾದರೂ ಅನಿಸಿದ್ಯಾ? ಇಲ್ಲ, ನನಗೇನು ಆ ಥರ ಅನಿಸ್ತಿರ್ಲಿಲ್ಲ. ನಂದೇ ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತು. ಓಕೆ, ಅದ್ರ ಮೂಲಕ ಅವ್ರಿಗಿಂತ ನಾನು ಬೆಟರ್ ಆಗಿದ್ರೆ ಯಾಕೆ ಡೂ ಇಟ್ ಅನ್ನೋದೊಂದು ಥಾಟ್ ಇತ್ತು. ಓಕೆ, ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಹಂಚ್ಕೋಬೋದಾ? ಶೋ ಅಲ್ಲ, ಎಕ್ಸ್ಪೀರಿಯನ್ಸ್ ಅಂದ್ರೆ ಹಳ್ಳಿ ಜೀವನ ಹೆಂಗಿರುತ್ತೋ ಆ ಥರ ಒಂದು ಚೆನ್ನಾಗಿತ್ತು. ಬಟ್ ತುಂಬಾ ಡಿಫಿಕಲ್ಟ್ ಅನಿಸ್ತಾ ಇತ್ತು. ಮನೇಲಿ ಆರಾಮಾಗಿರೋರಿಗೆ ಕರ್ಕೊಂಡೋಗಿ ಬಿಸಿಲಲ್ಲಿ ತುಂಬಾ ಸಿಕ್ಕಾಬಿಟ್ಟು ಎಲ್ಲರಿಗೂ ಕಷ್ಟ ಆಗಿತ್ತು, ಎಲ್ಲರಿಗೂ ಟಫ್ ಆಗಿತ್ತು. ಆ್ಯಂಡ್ ಮೋರ್ ಓವರ್ ಕೈಯು ಕಾಲು ಎಲ್ಲ ಇಂಜುರಿ ಆಗಿತ್ತು. ತುಂಬಾ ಜನಕ್ಕೆ ಕೈಯು ಕಾಲು ಎಲ್ಲ ಸಿಕ್ಕಾಬಿಟ್ಟೆ ಅಂದ್ರೆ ಒಂದು 10 to 15 days ಎಲ್ಲ ರೆಸ್ಟ್ ತಗೊಂಡು ಆ ಥರ ಎಲ್ಲ ಇತ್ತು. ಬಟ್ ಆಕ್ಚುಲಿ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಹಳ್ಳಿ ಜೀವನ, ಮುದ್ದೆ ತಿನ್ನೋದು ಚೆನ್ನಾಗಿತ್ತು. ಇಟ್ ವಾಸ್ ಗುಡ್. ಇವಾಗ 2 ರಿಯಾಲಿಟಿ ಶೋ ಮಾಡಿದ್ದೀರಾ, ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಹಾಗೆ ಬಿಗ್ ಬಾಸ್. ಯಾವುದು ಬೆಟರ್? ಮಿಸ್ಸಿಂಗ್ ಅಂತ ಅಂದ್ರೆ ಬಿಗ್ ಬಾಸ್ ಬೆಟರಾ? ಬೆಟರು ಆಕ್ಚುಲಿ ಪ್ಯಾಟೆ 2 ಡಿಫ್ರೆಂಟ್ ಆಗೇ ಇದೆ. ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಜಸ್ಟ್ ಫಿಸಿಕಲ್ ಟಾಸ್ಕ್, ಬಟ್ ಬಿಗ್ ಬಾಸ್ ಮೆಂಟಲಿ ಟಾಸ್ಕ್. ಅದು ಮೆಂಟಲ್ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರೋ ಅಷ್ಟು ದಿನ ನೀವು ಅಲ್ಲಿ ಸಸ್ಟೈನ್ ಆಗ್ಬೋದು. ಅಂದ್ರೆ 2 ಡಿಫ್ರೆಂಟ್ ಒಂದೊಂಥರ ಬೇರೆ ಬೇರೆ ತರ ಇದೆ. ಬಿಗ್ ಬಾಸ್ ಇಸ್ ಬೆಟರ್ ಅನ್ಸುತ್ತೆ. ಬಟ್ ಸ್ವಲ್ಪ ಹುಡುಗರಲ್ಲಿ ಫಸ್ಟ್ ಹೋಗಿದ್ದಲ್ವಾ ನೀವು? ಹೌದು. ಬಟ್ ಬಿಗ್ ಬಾಸ್ ಬೆಟರ್. ಸೊ ಇತ್ತೀಚಿನ ಬೆಳವಣಿಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಫ್ಕೋರ್ಸ್. ರೇಣುಕಾ ಸ್ವಾಮಿ ಕೊಲೆ ವಿಚಾರದಲ್ಲಿ ಜೈಲಿಗೆ ಹೋಗಿದ್ದಾರೆ. ಸೊ ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ? ಸೊ ಇವಾಗ ಏನಾಗಿದೆ ಅಲ್ಲಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನ್ಯೂಸ್ ಚಾನಲ್ ಎಲ್ಲ ನೋಡ್ಬಿಟ್ಟು ಅದನ್ನ ನೋಡ್ಬಿಟ್ಟೆ ನಾವು ಅನ್ಕೊಳ್ತಾ ಇದ್ದೀವಿ. ಬಟ್ ತಪ್ಪು ಮಾಡೋರಿಗೆ ಶಿಕ್ಷೆ ಆಗೇ ಆಗತ್ತೆ. ಇದ್ರ ಬಗ್ಗೆ ಇನ್ನೇನು ಹೇಳಕ್ ಸಾಧ್ಯ? ಇನ್ನೂ ಏನು ಕೋರ್ಟಲ್ಲಿ ಏನು ಡಿಸೈಡ್ ಆಗಿಲ್ಲ. ಸೊ ಯಾರಿಗೂ ಏನು ಕನ್ಫರ್ಮ್ ಆಗಿ ಏನು ಗೊತ್ತಿಲ್ಲದೆ ಒಬ್ಬರ ಬಗ್ಗೆ ಮಾತಾಡೋದು ನಮ್ಗೆ ತಪ್ಪಾಗ್ಬಿಡುತ್ತೆ. ಬಟ್ ಸಾಯೋದೇ ಒಂದು ಶಿಕ್ಷೆ ಅಲ್ಲ ಅಂತ ಅನ್ಕೊಳ್ತೀನಿ. ಅದೊಂದು ತುಂಬಾ ದೊಡ್ಡ ತಪ್ಪು ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ನಮಗೂ ಅಷ್ಟೇ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು 100 ಮೆಸೇಜ್ ಬರುತ್ತೆ, 1000 ಮೆಸೇಜ್ ಬರುತ್ತೆ. ಬ್ಯಾಡ್ ಕಮೆಂಟ್ಸ್ಗಳು ತುಂಬಾ ಬರ್ತಾ ಇತ್ತು ಅವಾಗೆಲ್ಲ. ಬಿಗ್ ಬಾಸ್ ಇಂದ ಆಚೆ ಬರ್ಬಿಟ್ರೆ ತುಂಬಾ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇತ್ತು. ಬಟ್ ಅದನ್ನೆಲ್ಲ ಇಗ್ನೋರ್ ಮಾಡ್ಬಿಟ್ಟು ಬ್ಲಾಕ್ ಮಾಡ್ತಾ ಇದ್ದಾರೆ. ಈಗ ಅವರು ಒಂದು 10 ಅಕೌಂಟಲ್ಲಿ ಮೆಸೇಜ್ ಮಾಡಿದ್ರು, ನಾವು 10 ಅಕೌಂಟಲ್ಲೂ ನಾವು ಇಗ್ನೋರ್ ಮಾಡಿ ಇಲ್ಲ ಅಂದ್ರೆ ಬ್ಲಾಕ್ ಮಾಡಿ, ಓಕೆ ಎಷ್ಟಂತ ಬ್ಲಾಕ್ ಮಾಡೋಕ್ಕಾಗುತ್ತೆ, ನಮಗೊಂದು ಪೇಷನ್ಸ್ ಇರುತ್ತೆ, ಕರೆಕ್ಟ್, ದಟ್ ಇಸ್ ದೇರ್. ಬಟ್ ಇಗ್ನೋರ್ ಮಾಡಿ ಅದನ್ನ ಸೀರಿಯಸ್ ಆಗಿ ತಗೊಂಡು ಅವರಿಗೆ ಅಂದ್ರೆ ಅವ್ರು ಯಾರು ಇವ್ರು ಯಾರು ಅಂತ ಹುಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ನಮಗೆ ಟೈಮು ಇರಲ್ಲ, ಅಷ್ಟೊಂದು ಪೇಷನ್ಸ್. ಎಷ್ಟು ಜನ ಅಂತ ನಾವು ಹುಡ್ಕೊಂಡು ಕೂರಕ್ಕಾಗತ್ತೆ? ಒಬ್ಬೊಬ್ರು ಒಂದೊಂದು ಮೆಸೇಜ್ ಒಬ್ಬರೇ ಮಾಡೋದಿದ್ರೆ ಓಕೆ ಫೈನ್, ವಿ ಕ್ಯಾನ್ ಟೇಕ್ ಆಕ್ಷನ್. ಇಷ್ಟೊಂದು ಜನ ಬರುತ್ತೆ, ಇಷ್ಟೊಂದು ಕಮೆಂಟ್ಸ್ಗಳು ಬರುತ್ತೆ. ಸೊ ಅದನ್ನೆಲ್ಲ ಇಗ್ನೋರ್ ಮಾಡ್ಬಿಡ್ಬೇಕು. ಈಗ ಆರ್ಟಿಸ್ಟ್ ಏನು ಮಾಡಕ್ಕಾಗಲ್ಲ, ಎಲ್ಲರ ಲೈಫಲ್ಲೂ ಇದು ಇದ್ದಿದೆ. ಬಟ್ ಅದನ್ನ ಇಗ್ನೋರ್ ಮಾಡ್ಬೇಕಷ್ಟೇ.
ಓಕೆ, ನಿಮ್ಗೆ ಆ ಥರ ಯಾವ್ದಾದ್ರು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಬಂದಿದೆ, ಕಮೆಂಟ್ಸ್ ಗಳು ತುಂಬಾ ಬಂದಿದೆ. ರೀಸೆಂಟ್ ಆಗಿ ಆಕ್ಚುಲಿ ಇಶ್ಯೂಸ್ ಆದ್ಮೇಲೆ ನನಗೆ ಯಾವ್ದೋ ಕಮೆಂಟ್ಸ್ ಗಳೆಲ್ಲ ಕೆಟ್ಟಾಗೆ ನೋಡ್ದೆ ನನ್ನ ಮೆಸೇಜಸ್ ಅಲ್ಲಿ. ಬಟ್ ಬ್ಲಾಕ್ ಮಾಡ್ದೆ, ಇಗ್ನೋರ್ ಮಾಡ್ದೆ ಅಷ್ಟೇ. ಇಷ್ಟೊಂದೆಲ್ಲ ದೊಡ್ಡ ಇಶ್ಯೂಸ್ ನಡೆದ್ರು ಇವರಿಗೆಲ್ಲ ಬುದ್ಧಿ ಬಂದಿಲ್ಲಲ್ಲಪ್ಪ ಅಂತ. ಅಂದ್ರೆ ನೀವು ಒಬ್ರು ಆರ್ಟಿಸ್ಟ್ ಆಗಿ ಎಲ್ಲ ಕಮೆಂಟ್ಗಳು ಕೂಡ ಓದ್ತೀರಾ? ಕಮೆಂಟ್ಗಳು ಅದೇ ಅಲರ್ಟ್ ಬರುತ್ತಲ್ವಾ, ಸೊ ಅವಾಗ ಯೂಶಲಿ ನಾನು ಕಮೆಂಟ್ಸ್ ಗಳು ಚೆಕ್ ಮಾಡ್ತೀನಿ. ಏನಾದ್ರು ಆತರ ಇದ್ರೆ ಐ ಡಿಲೀಟ್. ಓಕೆ, ಡಿಲೀಟ್ ಅಥವಾ ಬ್ಲಾಕ್? ಡಿಲೀಟ್ ಇಲ್ಲ, ಬ್ಲಾಕ್ ಮಾಡ್ತೀನಿ. ಯೂಶಲಿ ನಾನು ಕಮೆಂಟ್ ಬಾಕ್ಸ್ ಅನ್ನು ಚೆಕ್ ಮಾಡ್ತೀನಿ. ನಾನು ಯಾವ್ದೋ ಫೋಟೋ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಗಿಂತ ಇನ್ಬಾಕ್ಸ್ ಅಲ್ಲೇ ಪರ್ಸನಲ್ ಮೆಸೇಜಸ್ ಎಷ್ಟೊಂದು ಹಾಕ್ತಾ ಇರ್ತಾರೆ. ಎಲ್ಲ ಇಗ್ನೋರ್ ಮಾಡ್ಬೇಕು, ತಲೆ ಕೆಡ್ಸ್ಕೊಳಕ್ಕೆ. ಏನು ಸೊಲ್ಯೂಷನ್ ಕೊಡ್ತೀರಾ? ಸೊಲ್ಯೂಷನ್ಸ್ ಏನಿಲ್ಲ, ಅವ್ರ ಮನೇಲೂ ಹೆಣ್ಮಕ್ಳು ಇರ್ತಾರಲ್ವಾ, ಆತರ ಮಾಡೋದು ತುಂಬಾನೇ ದೊಡ್ಡ ತಪ್ಪು. ಇಷ್ಟೊಂದು ದೊಡ್ಡ ಇಶ್ಯೂಸ್ ಆಗ್ತಾ ಇದೆ ಅಂದ್ರೂ ನಂಗೆ ರೀಸೆಂಟ್ ಆಗಿ ತುಂಬಾ ಕೆಟ್ಟದಾಗ ಯಾವ್ದೋ ಕಮೆಂಟ್ಸ್ ಬಂತು. ನಾಟ್ ಕಮೆಂಟ್ ಇನ್ಬಾಕ್ಸ್ ಅಲ್ಲಿ ಮೆಸೇಜ್ ಬಂತು. ಸೊ ಐ ಫೀಲ್ ಲೈಕ್ ಇವರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತಪ್ಪ ಅಂತ. ಬಟ್ ಏನು ಅಂದ್ರೆ ಇವಾಗ ಒಂದು ಹುಡುಗಿ ಆಗ್ಬಿಟ್ಟು ಇವಾಗ ಆಕ್ಷನ್ ತಗೊಬೋದು. ಇವಾಗ ಏನ್ 10 ಜನಕ್ಕೂ ನಾವು ಆಕ್ಷನ್ ತಗೊಂಡು ಕೂರಕ್ಕಾಗತ್ತೆ? ಇಗ್ನೋರ್ ಮಾಡ್ಬೇಕಷ್ಟೇ, ಏನು ಮಾಡಕ್ಕಾಗಲ್ಲ. ಈಗ ಅವ್ರವ್ರೇ ಅರ್ಥ ಮಾಡ್ಕೊಬೇಕು. ನಮ್ಮ ಮನೇಲೂ ಅಕ್ಕ ಇದಾರೆ, ತಂಗಿ ಇದಾರೆ, ಅಮ್ಮ ಇದಾರೆ, ಈ ತರ ಮಾಡೋದು ತುಂಬಾನೇ ತಪ್ಪು. ಬೇರೆ ಹೆಣ್ಮಕ್ಳ ಬಗ್ಗೆ ನಾವ್ ಯಾಕೆ ಕಮೆಂಟ್ ಮಾಡ್ಬೇಕು ಅನ್ನೋದು. ಸೊ ಅದು ಅವ್ರವರೇ ತಿಳ್ಕೊಬೇಕು ಹೊರತು ನಾವ್ ಅವ್ರಿಗೆ ತಿಳ್ಸಕ್ ಆಗಲ್ಲ ಪ್ರತಿಯೊಬ್ಬರಿಗೂ. ಅಂಡ್ ಎಲ್ರಿಗೂ ಏನ್ ಹೇಳೋದಂದ್ರೆ, ಈ ತರ ಕಮೆಂಟ್ಸ್ ಗಳು ಬಂದಾಗ ಒಂದೇ ಒಂದು ಸೊಲ್ಯೂಷನ್ ಇರೋದು, ಇಗ್ನೋರ್ ಮಾಡ್ಬಿಡಿ. ಇಗ್ನೋರ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ತಾರೆ. ಕೀಪ್ ಸೈಲೆಂಟ್, ಎವ್ರಿ ಮೂಮೆಂಟ್ ಕೀಪ್ ಸೈಲೆಂಟ್ ಅನ್ನೋದು ಇರುತ್ತಲ್ವಾ, ಸೊ ಹಾಗೆ ಇಗ್ನೋರ್ ಮಾಡ್ಬಿಡಿ ಅಂತ. ಅಂಡ್ ಫೈನಲ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಆಫ್ಟರ್ ಅ ಲಾಂಗ್ ಟೈಮ್ ಅಲ್ವಾ? ಆಫ್ಟರ್ 6 months ನಾನು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ. ಅಂಡ್ ಮೋರ್ ಓವರ್ ಆದಷ್ಟು ಬೇಗ ಕನ್ನಡದಲ್ಲಿ ಕಮ್ ಬ್ಯಾಕ್ ಆಗೋದು ನನ್ಗೆ ತುಂಬಾನೇ ಆಸೆ ಇದೆ. ಕಮ್ ಬ್ಯಾಕ್ ಆಗ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಆಫ್ಟರ್ 6 months ಮತ್ತೆ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ, ಖುಷಿ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಾನು ಕೇಳಿರುವಂತ ಎಲ್ಲ ಪ್ರಶ್ನೆ ಕೂಡ ತುಂಬಾ ಕ್ಯೂಟ್ ಆಗಿ ಬಂದಿದೆ. ಸೊ ನಮ್ಮ ಕಡೆಯಿಂದ ಲೈಕ್ ನಿಮಗೆ ನಿಮ್ಮ ಮುಂಬರುವಂತಹ ಪ್ರಾಜೆಕ್ಟ್ ಏನಿದೆ ಎಲ್ಲನೂ ಸಕ್ಸಸ್ ಆಗಲಿ, ಹಾಗೆ ನೀವು ಅಂದ್ಕೊಂಡಿರುವಂತಹ ಎಲ್ಲ ಒಂದು ಡ್ರೀಮ್ ಇರ್ಬೋದು, ಸೊ ಅದೆಲ್ಲ ಸಕ್ಸಸ್ ಕಾಣಲಿ ಅಂತ ಹೇಳ್ತಾ, ಸೊ ಇಷ್ಟೊತ್ತು ಕೂತ್ಕೊಂಡು ನಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ಸ್ಫೂರ್ತಿ ಗೌಡ ಅವರ ಮಾತು ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದು. ಸೊ ಎಷ್ಟು ಕ್ಯೂಟ್ ಆಗಿ ಆನ್ಸರ್ ಮಾಡಿದ್ರು ಅನ್ನುವಂಥದ್ದು. ಐ ಹೋಪ್ ಎಲ್ರಿಗೂ ಈ ಒಂದು ಎಪಿಸೋಡ್ ಇಷ್ಟ ಆಗುತ್ತೆ ಅಂತ. ಮುಂದಿನ ಎಪಿಸೋಡಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫಿಲ್ಮಿ ಬೀಚ್ ಕನ್ನಡ.